ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಸಿದ್ದರಾಮ್ ಪೂಜಾರಿ ಅಂತ ಹೇಳಿ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯಲ್ಲಿ GK ಉಪನ್ಯಾಸಕನಾಗಿ ಕೆಲಸ ನಿರ್ವಹಿಸ್ತಿದ್ದ. ನನ್ನ ಪರಿಚಯ ನಮ್ಗೆಲ್ರಿಗೂ ಇದೆ ಅನ್ಕೋತೀನಿ. ಈ COVID-19 ಸಾಂಕ್ರಾಮಿಕ ರೋಗದ ಸಲುವಾಗಿ ರಾಜ್ಯ ಸರ್ಕಾರಗಳು ವಿಧಿಸಿದ ಕರ್ಫ್ಯೂ ಮತ್ತು ಲಾಕ್ಡೌನ್ ಈ ಸಂದರ್ಭದಲ್ಲಿ ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ವಿದ್ಯಾಕಾಶಿ ಸಂಸ್ಥೆಯು ಈ ಜೂಮ್ ಆ್ಯಪ್ ಮತ್ತು ಯೂಟ್ಯೂಬ್, ಆಮೇಲೆ ಯೂಟ್ಯೂಬ್ ರಿಕಾರ್ಡೆಡ್ ಕ್ಲಾಸಸ್, ಲೈವ್ ಕ್ಲಾಸಸ್, ಹೀಗೆ ಆನ್ಲೈನ್ ಶಿಕ್ಷಣ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಉಪಯೋಗ ಆಗಲಿ, ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಈ ಆನ್ಲೈನ್ ಕ್ಲಾಸನ್ನು ಪ್ರಾರಂಭಿಸಿದ್ದು. ಈಗಾಗಲೇ ಇದಕ್ಕಿಂತ ಮುಂಚೆ ಒಂದ್ 2-3 ಕ್ಲಾಸ್ ಈಗಾಗಲೇ ಆಗಿವೆ. ಸೈನ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಜೊತೆಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಹೀಗೆ ಅನೇಕ ಕ್ಲಾಸ್ಗಳಾಗಿದೆ. ಇವತ್ತು ನನ್ನ ಸಬ್ಜೆಕ್ಟ್ GK ಅಂದ್ರೆ ಸಾಮಾನ್ಯ ಜ್ಞಾನ. ಇದರಲ್ಲಿ ಸಾಮಾನ್ಯ ಜ್ಞಾನ ಅಂದ್ರೆ ಇದೊಂದು ದೊಡ್ಡ ಆಳ ಸಮುದ್ರ ಇದ್ದಾಗ ಎಲ್ಲವುಗಳ ಜೊತೆಗೆ ನನ್ನದೇ ಆಗಿರ್ತಕ್ಕಂಥ ಸಿಲೆಬಸ್ ಮಾಡಿಕೊಂಡು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಅದರಲ್ಲಿ ಇವತ್ತು ಇಂಟ್ರೊಡಕ್ಷನ್ ಕ್ಲಾಸ್ ಅಂತ ಅನ್ನೋದಕ್ಕಿಂತ ಒಂದು ಚಾಪ್ಟರ್ ಅಂದ್ರೆ ಸಾಮಾನ್ಯ ಜ್ಞಾನ ವಿಷಯದಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ವಿಷಯವನ್ನು ತೆಗೆದುಕೊಂಡು ಅದರಲ್ಲಿ ಅಂತಾರಾಷ್ಟ್ರೀಯ ವಿಷಯದಲ್ಲಿ ಫಸ್ಟ್ ಅಂತಾರಾಷ್ಟ್ರೀಯ ಸಂಘಟನೆಗಳು, ಅದರಲ್ಲಿ ವಿಶ್ವಸಂಸ್ಥೆ ಬಗ್ಗೆನೆ, ವಿಶ್ವಸಂಸ್ಥೆ ಮತ್ತು ಅದರ ಹಿನ್ನೆಲೆ ಬಗ್ಗೆ ಏನೇನು ಕ್ವಶನ್ಸ್ಗಳಿದ್ದಾವೆ, ಆಮೇಲೆ ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಹಿಂದೆ ಕೇಳಿರ್ತಕ್ಕಂಥ ಕ್ವಶನ್ಗಳು, ಪ್ರಶ್ನೆಗಳನ್ನ ಇಟ್ಕೊಂಡು ಡಿಸ್ಕಸ್ ಮಾಡ್ಕೊಂಡು, ಸೊ ಈ ಕ್ವಶನ್ ಯಾಕೆ ಬಂದಿದೆ, ಇದೇ ಆನ್ಸರ್ ಕರೆಕ್ಟ್ ಆಯ್ತು, ಇವು 3 ಆಪ್ಷನ್ಸ್ ಯಾಕೆ ತಪ್ಪು ಅನ್ನೋದನ್ನ, ಸೊ ಅವುಗಳ ಕುರಿತು ಏನವನ್ನು ವಿಶ್ಲೇಷಣೆ ಮಾಡಕ ನಾವು ಎಷ್ಟೇ ಮಟ್ಟಿಗೆ ತಿಳಿಸಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಒಂದ್ ಸೆಕೆಂಡ್ ಎಲ್ರಿಗೂ ಸ್ವಾಗತ ಕೋರ್ತಾ ಸೊ ಕ್ವಶನ್ಗಳನ್ನ ಸ್ಟಾರ್ಟ್ ಮಾಡೋಣ ಅಂತ ಕೇಳ್ಬೋದು. ಜೊತೆಗೆ ನಿಮ್ಗೆ ಏನಾದ್ರು ಈ ನನ್ನ ಕ್ವಶನ್ಗಳ ಬಗ್ಗೆ ಆಗಿರ್ಬೋದು ಅಥವಾ ಹೇಳಿರ್ತಕ್ಕಂಥ ಆನ್ಸರ್ಗಳ ಬಗ್ಗೆ ಆಗಿರ್ಬೋದು, ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ, ಡೌಟ್ಸ್ಗಳಿದ್ರೆ ಕೊನೆಯ ಈ ಅವರ್ ನನ್ನ ಕ್ಲಾಸು ಒಂದು ಏನಪ್ಪಾ ಅಂದ್ರೆ 1 ಅವರ್ ಕ್ಲಾಸ್, 9 ಗಂಟೆಯಿಂದ 10 ಗಂಟೆವರೆಗೂ ನನ್ನ ಕ್ಲಾಸ್ ಇರುತ್ತೆ. ನಿಮ್ದು ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ಇದು ನಿಮ್ ಇನ್ನು ಇನ್ ಕೇಸ್ ಏನಾದ್ರು ಡೌಟ್ಸ್ಗಳಿದ್ರೆ, ಏನಾದ್ರು ಇದ್ರೆ ಕೊನೆಯ ಒಂದು 15ರಿಂದ 10 ನಿಮಿಷ ನಿಮ್ಗೆ ನಾನು ಟೈಮ್ ಕೊಟ್ಟಿರ್ತೀನಿ. ನೀವು ಲೈವ್ ಚಾಟಿಂಗ್ ಮಾಡ್ಬೋದು. ಅದ್ರ ಬಗ್ಗೆ ಮತ್ತೆ ಏನಾದ್ರು ನನ್ಗೆ ಡೌಟ್ಸ್ಗಳಿದ್ರೆ ಅದ್ರ ಬಗ್ಗೆ ಅಂದ್ರೆ ಕ್ಲಾರಿಟಿ ಕೊಡ್ತಕ್ಕಂಥ ಕೆಲಸವನ್ನು ನನಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ, 2ನೇ ಜಾಗತಿಕ ಮಹಾಯುದ್ಧ ಎಲ್ಲಿಂದ ಎಲ್ಲಿವರೆಗೂ ನಡೆಯಿತು ಅಂತ ಹೇಳಿ ನೋಡ್ಬೋದು. 2ನೇ ಜಾಗತಿಕ ಮಹಾಯುದ್ಧ ನೋಡ್ರಿ, ಕ್ವಶನ್ ಕರೆಕ್ಟ್ ಅರ್ಥ ಮಾಡ್ಕೋರಿ. 2ನೇ ಜಾಗತಿಕ ಮಹಾಯುದ್ಧ ಎಲ್ಲಿಂದ ಎಲ್ಲಿವರೆಗೂ ನಡೆಯಿತು? ಸೊ ಎಲ್ಲಿಂದ ಎಲ್ಲಿವರೆಗೂ ನಡೆಯಿತು ಅಂತಂದ್ರೆ ನಿಮ್ಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಎ 1939ರಿಂದ 1942ರವರೆಗೆ, ಆಪ್ಷನ್ ಬಿ 1914ರಿಂದ 1918ರವರೆಗೆ, ಆಪ್ಷನ್ ಸಿ 1939ರಿಂದ 1945ರವರೆಗೆ, ಆಪ್ಷನ್ ಡಿ 1917ರಿಂದ 1923ರವರೆಗೆ. ಈ ಒಂದು ಆಪ್ಷನ್ಸ್ಗಳನ್ನ ನಾವು 4 ಆಪ್ಷನ್ಸ್ ಕೊಟ್ಟಿದ್ದೀವಿ. ಸೊ ನಿಮ್ಮ ಆನ್ಸರ್ ಯಾವುದಾಗಿರ್ಬೋದು? ಸೊ ಒಂದೊಂದೇ ಆಪ್ಷನ್ಸ್ ಅನ್ನ ನೋಡ್ಕೋತಾ ಹೋದ್ರೆ ಫಸ್ಟ್ ಬಂದಿರತಕ್ಕಂಥದ್ದು 1939ರಿಂದ 1942ರವರೆಗೆ ಅಂತ ಹೇಳಿ ಹೇಳಿದ್ದಾನೆ. ಸೊ 1939ರಿಂದ ಓಕೆ ಕರೆಕ್ಟ್. 1939 ಸೆಪ್ಟೆಂಬರ್ 1ನೇ ತಾರೀಕಿಗೆ 1ನೇ ಜಾಗತಿಕ ಮಹಾಯುದ್ಧ ಪ್ರಾರಂಭವಾಗಿದ್ದು ನಿಜ. ಆದ್ರೆ 1900 ಮುಗಿತೇವಾಗ ಅಂದ್ರೆ ನಾನು ಏನ್ ಕೇಳಿದ್ದೀನಿ ಕ್ವಶನ್, ಎಲ್ಲಿಂದ ಎಲ್ಲಿವರೆಗೂ ನಡೆಯಿತು ಅಂತ ಕ್ವಶನ್ ಕೇಳಿದೆ. ಸೊ ಆಪ್ಷನ್ಸ್ 1930 ಎಲ್ಲಿಂದ ಅಂದ್ರೆ 1939ಕ್ಕೆ ಸ್ಟಾರ್ಟ್ ಆಯ್ತು, ಬಟ್ ಮುಗಿದಿದ್ದು 1942 ಅಲ್ಲ. ಸೊ ಹಾಗಾದ್ರೆ ಇದು ಆಪ್ಷನ್ಸ್ ತಪ್ಪು. ಎರಡನೇದು 1914ರಿಂದ 1918ರವರೆಗೆ. 1914 ಜುಲೈ 28ನೇ ತಾರೀಕಿನಿಂದ 1918
ನವೆಂಬರ್ 11ನೇವರೆಗೂ ನವೆಂಬರ್ 1918 ನವೆಂಬರ್ 11ನೇವರೆಗೂ 1ನೇ ಜಾಗತಿಕ ಮಹಾಯುದ್ಧ ನಡೆಯುತ್ತೆ. ಸೊ ನಾನ್ ಕೇಳಿದ ಕ್ವಶನ್ ನಿಮ್ಗ 2ನೇ ಜಾಗತಿಕ ಮಹಾಯುದ್ಧ ಯಾವಾಗ ನಡೀತು ಅಂತ ಹೇಳಿ ನನ್ನ ಕ್ವಶನ್ ಇತ್ತು. ಸೊ ಇದನ್ನು ಕೂಡ ಸರಿಯಾದ ಉತ್ತರ ಅಲ್ಲ ಅಂತ ಹೇಳಿ ನೋಡ್ಬೋದು. ಇನ್ನು ಆಪ್ಷನ್ ಸಿ ನೋಡೋಣ. ಆಪ್ಷನ್ ಸಿ ನೋಡ್ರಿ, 1939ರಿಂದ 1945ರವರೆಗೆ ಅಂದ್ರೆ ಇದು ಯಾವಾಗಪ್ಪ ಅಂದ್ರೆ 1939ರಿಂದ 1945ರವರೆಗೆ ನಡೀತು ಅಂತ ಹೇಳಿ ಆಪ್ಷನ್ ಸಿಗುತ್ತೆ. ಹೌದು ಸ್ನೇಹಿತರೆ, ಇದೇ ಸರಿಯಾದ ಉತ್ತರ. ಯಾಕಂದ್ರೆ 1939 ಸೆಪ್ಟೆಂಬರ್ 1ನೇ ತಾರೀಕಿನಿಂದ 1945 ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ಏನಪ್ಪಾ ಅಂದ್ರೆ ಈ 2ನೇ ಜಾಗತಿಕ ಮಹಾಯುದ್ಧ ನಡೆಯುತ್ತಾ. 1945 ಆಗಸ್ಟ್ 15ನೇ ತಾರೀಕಿಗೆ ಕೊನೆಯದಾಗಿ ಜಪಾನ್ ರಾಷ್ಟ್ರ ಶರಣಾಗತಿಯಾಗುವುದರ ಮೂಲಕ ಈ ಯುದ್ಧ ಕೊನೆಗೊಳ್ಳುತ್ತಾ. ಬಟ್ ಅಧಿಕೃತವಾಗಿ ಕೊನೆಗೊಂಡಿದ್ದು 1945 ಸೆಪ್ಟೆಂಬರ್ 2ನೇ ತಾರೀಕಿಗೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ 1939ರಿಂದ 45ರವರೆಗೆ ಇದು ಆಪ್ಷನ್ ಸಿ ಸರಿಯಾದ ಉತ್ತರ ಅಂತ ಹೇಳಿಕೆ ನಾವು ನೋಡ್ಬೋದು. ಸರಿನಾ? ಆಪ್ಷನ್ ಸಿ ಸರಿಯಾದ ಉತ್ತರ ಅಂತ ಹೇಳಿಕೆ ನಾವು ಆಪ್ಷನ್ ಸಿ ಸರಿಯಾದ ಉತ್ತರ ಅಂತ ನೋಡ್ಬೋದು. ಇನ್ನು ಆಪ್ಷನ್ ಡಿ ಅನ್ನು ತೆಗೆದುಕೊಂಡಾಗ ಅದು ಏನು ವಿಷಯ ಇದೆ? 1917ರಿಂದ 1923ರವರೆಗೆ ಅಂತಿದೆ. ಸೊ ಇದು ಯುದ್ಧ ನಡೆದಿಲ್ಲ ನಿಜ, ಆದ್ರೆ ಇತಿಹಾಸ ಕಾಲದಲ್ಲಿ ಇತಿಹಾಸ ವಿಷಯಕ್ಕೆ ಬಂದಾಗ ಈ 1917ರಿಂದ 1923 ಒಂದು ಜಾಗತಿಕ ಮಟ್ಟದಲ್ಲಿ ನೆನಪಿರ್ತಕ್ಕಂಥ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ 1917 ಮಾರ್ಚ್ 8ನೇ ತಾರೀಕಿನಿಂದ 1923 ಜೂನ್ 16ನೇ ತಾರೀಕುವರೆಗೂ ಏನ್ ನಡೀತಪ್ಪ ಅಂದ್ರೆ 6 ವರ್ಷಗಳ ಕಾಲ ರಷ್ಯನ್ ಕ್ರಾಂತಿ ನಡೆಯುತ್ತೆ. ಏನ್ ನಡೀತಿರಲಿ? ರಷ್ಯನ್ ಕ್ರಾಂತಿ ನಡೆಯುತ್ತೆ. ಸೊ ಆ ರಷ್ಯನ್ ಕ್ರಾಂತಿ ನಡೆದಿದ್ರಿಂದಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಇದನ್ನು ಅತ್ಯಂತ ಮಹತ್ವದ ವಿಷಯ ಅಂತ. ರಷ್ಯನ್ ಕ್ರಾಂತಿ ನಡೆಯೋದು 1917ರಿಂದ 1923ರವರೆಗೆ, ಆದ್ರೆ 2ನೇ ಜಾಗತಿಕ ಮಹಾಯುದ್ಧ ನಡೆದಿದ್ದು ಮಾತ್ರ 1939ರಿಂದ 45ರವರೆಗೆ ನಡೆದಿದೆ ಅಂತ ಹೇಳಕ್ಕೆ ನಾವು ನೋಡ್ಬೋದು. ಸರಿ, 1ನೇ ಕ್ವಶನ್ ಬಹುಶಃ ಕ್ಲಿಯರ್ ಆಗ್ಯದ ಅಂತ ಅನ್ಕೋತೀನಿ. ಈಗ 2ನೇ ಕ್ವಶನ್ ಹೋಗೋಣ. ಸೊ 2ನೇ ಪ್ರಶ್ನೆ, 1ನೇ ಜಾಗತಿಕ ಮಹಾಯುದ್ಧಕ್ಕೆ ಪ್ರಮುಖ ಕಾರಣ ಏನು? 1ನೇ ಜಾಗತಿಕ ಮಹಾಯುದ್ಧಕ್ಕೆ ಪ್ರಮುಖ ಕಾರಣ ಏನು? ಸರಿ ನೋಡೋಣ. ಫಸ್ಟ್ ಆಪ್ಷನ್ಸ್, ಜರ್ಮನಿ ಪೋಲೆಂಡ್ ರಾಷ್ಟ್ರವನ್ನು ವಶಪಡಿಸಿಕೊಂಡಿದ್ದು ಅಲ್ಲ, ಜರ್ಮನಿ ಫ್ರಾನ್ಸ್ನ ಆಕ್ರಮಣ ಅಲ್ಲ, ಆಸ್ಟ್ರಿಯಾದ ದೊರೆ ಅರ್ಜುಕ್ ಆಗಿದೆ. ಅರ್ಚುಕ್ ಆಗ್ಬೇಕದು. ಹೆಂಗ ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂತಂದ್ರೆ ಈ ತರ ಅಚ್ಚು ಆಗ್ಬೇಕದು. ಸೊ ಅದು ಅರ್ಚುಕ್ ಫ್ರಾಂಚ್ ಫರ್ಡಿನೆಂಡ್ನ ಕೊಲೆ. ಸೊ ಆಪ್ಷನ್ಸ್ ಡಿ ಜರ್ಮನಿಯ ಸರ್ವಾಧಿಕಾರತ್ವ ಅಂತ ಹೇಳಿ ಹಾಕ್ಬೇಕು. ಸೊ ಒಂದೊಂದು ಆಪ್ಷನ್ಸ್ ನೋಡೋಣ. ಜರ್ಮನಿ ಪೋಲೆಂಡ್ ರಾಷ್ಟ್ರವನ್ನು ವಶಪಡಿಸಿಕೊಂಡಿದ್ದು ನಿಜ, ಆದ್ರೆ ಅದು 1ನೇ ಜಾಗತಿಕ ಮಹಾಯುದ್ಧಕ್ಕೆ ಕಾರಣ ಅಲ್ಲ. ಯಾಕಂತಂದ್ರೆ 1937-38ರಲ್ಲಿ ಜರ್ಮನಿ ಏನ್ ಮಾಡ್ತಪ್ಪ ಅಂದ್ರೆ ಪೋಲೆಂಡ್ ರಾಷ್ಟ್ರವನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಳ್ತಾ, ಅವಾಗ ಫ್ರಾನ್ಸ್ ಏನ್ ಮಾಡ್ತಪ್ಪ ಅಂದ್ರ ಈ ಪೋಲೆಂಡ್ನ ಸಪೋರ್ಟಿಗೆ ಬಂದು ಪೋಲೆಂಡ್ ಅನ್ನ ವಾಪಸ್ ಕೊಡು ಅಂದ್ರೆ ಪೋಲೆಂಡ್ ರಾಷ್ಟ್ರಕ್ಕೆ ವಾಪಸ್ ಕೊಡು ಜರ್ಮನಿ ಕೇಳ್ಕೊಂಡಾಗ ಜರ್ಮನಿಯ ಉದ್ದಡತನ ಮಾತಾಡ್ತಾ. ಸೊ ಇದರಿಂದ ಕೇಳಿರ್ತಕ್ಕಂಥ ಫ್ರಾನ್ಸ್ ಪೋಲೆಂಡ್ ರಾಷ್ಟ್ರ ಮತ್ತು ಇತರ ತನ್ನ ಮಿತ್ರ ರಾಷ್ಟ್ರ 2ನೇ ಜಾಗತಿಕ ಮಹಾಯುದ್ಧ ಮಾಡುತ್ತೆ. ನಾನ್ ಕೇಳಿದ ಕ್ವಶನ್ 1ನೇ ಜಾಗತಿಕ ಮಹಾಯುದ್ಧಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿ. ಸೊ 2ನೇದು ಜರ್ಮನಿಯು ಫ್ರಾನ್ಸ್ನ ಆಕ್ರಮಣ ಮಾಡ್ತಾ. ಸೊ ಇದು ಕೂಡ 2ನೇ ಜಾಗತಿಕ ಮಹಾಯುದ್ಧಕ್ಕೆ ಕಾರಣ ಆಗುತ್ತೆ ವಿನಃ ಅಂದ್ರೆ ಜರ್ಮನಿ ಏನ್ ಮಾಡ್ತಪ್ಪ ಅಂದ್ರೆ 1938-37-38ರಲ್ಲಿ ಫ್ರಾನ್ಸ್ ಅನ್ನ ಆಕ್ರಮಿಸಿಕೊಳ್ಳುತ್ತೆ. ಇದು ಸಂಪೂರ್ಣ ಫ್ರಾನ್ಸ್ ಅಲ್ಲ, ಫ್ರಾನ್ಸ್ನ ಉತ್ತರ ಭಾಗವನ್ನ ಆಕ್ರಮಿಸಿಕೊಳ್ಳುತ್ತೆ. ಸೊ ಇದು ಕೂಡ 2ನೇ ಜಾಗತಿಕ ಮಹಾಯುದ್ಧಕ್ಕೆ ಒಂದು ಪ್ರಮುಖ ಕಾರಣ. ಸೊ 3ನೇದು ಆಸ್ಟ್ರಿಯಾದ ದೊರೆ ಅರ್ಚುಕ್ ಫ್ರಾಂಚ್ ಫರ್ಡಿನೆಂಡ್ನ ಕೊಲೆ. ಹೌದು ಸ್ನೇಹಿತರೆ, ಇದು ಕರೆಕ್ಟ್ ಉತ್ತರ, ಸರಿಯಾದ ಉತ್ತರ. 1914 ಜುಲೈ 28ನೇ ತಾರೀಕಿಗೆ ಸಂಜೆಯ ಸಮಯದಲ್ಲಿ ಆಸ್ಟ್ರಿಯಾದ ದೊರೆ ಅರ್ಚುಕ್ ಫ್ರಾಂಚ್ ಫರ್ಡಿನೆಂಡ್ ಇವರು ತಮ್ಮ ಪತ್ನಿಯಾಗಿರ್ತಕ್ಕಂಥ ಸೋಫಿ ಜೊತೆ ವಾಯು ವಿಹಾರಕ್ಕೆ ಹೋಗುವ ಸಂದರ್ಭದಲ್ಲಿ ಈ ಯಾರಪ್ಪ ಅಂದ್ರೆ ಸರ್ಬಿಯಾ ದೇವರು ಬಂದು ಈ ದೊರೆಯನ್ನ ಮತ್ತು ಆತನ ಪತ್ನಿಯನ್ನ ಹತ್ಯೆ ಮಾಡ್ತಾರೆ.
ಸೊ ಇವರಿಬ್ಬರನ್ನ ಹತ್ಯೆ ಮಾಡಿದಾಗ ಅಷ್ಟೇ ಆದ ಜನರು ಅವ್ರ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳುವ ಸಲುವಾಗಿ ಈ ಜಾಗತಿಕ ಮಹಾಯುದ್ಧವನ್ನು ಹೂಡ್ತಾರ. ಸೊ ಹೀಗಾಗಿ ಒಂದನೇ ಜಾಗತಿಕ ಮಹಾಯುದ್ಧಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಅಷ್ಟೇ ಅದಾದ್ರೆ ಅರ್ಚಿಕ್ ಫ್ರಾಂಚ್ ಫರ್ಡಿನೆಂಡ್ನ ಕೊಲೆ ಅಂತ ಹೇಳ್ಬೋದು. ಈ ಕೊಲೆ ಯಾರು ಮಾಡ್ತಾರಪ್ಪ ಅಂದ್ರೆ ಸರ್ಬಿಯಾದವ್ರು ಮಾಡ್ತಾರ. ಇನ್ನು ಜರ್ಮನಿಯ ಸರ್ವಾಧಿಕಾರತ್ವ ಅಂದ್ರೆ ಇದು ಕೂಡ ಎರಡನೇ ಜಾಗತಿಕ ಮಹಾಯುದ್ಧಕ್ಕೆ ಅಡಾಲ್ಫ್ ಹಿಟ್ಲರ್ ಸರ್ವಾಧಿಕಾರ ಬರುತ್ತೆ ಇಲ್ಲಿ. ಸೊ ಇದು ಕೂಡ ಎರಡನೇ ಜಾಗತಿಕ ಮಹಾಯುದ್ಧಕ್ಕೆ ಕಾರಣ ಆಗುತ್ತೆ ವಿನಃ ಇವು ಮೂರು ಅಂದ್ರೆ ಆಪ್ಷನ್ಸ್ ಎ, ಆಪ್ಷನ್ಸ್ ಬಿ ಮತ್ತು ಆಪ್ಷನ್ಸ್ ಡಿ ಮೂರು ಏನ್ ಆಪ್ಷನ್ಸ್ ಗಳವಲ್ಲ ಇವು ಎರಡನೇ ಜಾಗತಿಕ ಮಹಾಯುದ್ಧಕ್ಕೆ ಕಾರಣ ಆಗುತ್ತೆ. ಇಲ್ಲಿ ಒಂದನೇ ಜಾಗತಿಕ ಮಹಾಯುದ್ಧಕ್ಕೆ ಕಾರಣವಾಗಿರ್ತಕ್ಕಂಥ ಏಕೈಕ ಅಂಶ ಅಂದ್ರೆ ಆಸ್ಟ್ರಿಯಾದಾದ್ರೆ ಅರ್ಚುಕ್ ಫ್ರಾಂಚ್ ಫರ್ಡಿನೆಂಡ್ನ ಕೊಲೆ ಅಂತ ಹೇಳಕ್ಕೆ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡೋಣ ಅಂತ. ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು? ಸೊ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರೆ ಆಪ್ಷನ್ಸ್ ಎ ಆಗಸ್ಟ್ 15, 1945. ಇದು ಕೂಡ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟ ದಿನಾಂಕ ಆಗಿದೆ, ಆದ್ರೆ ವಿಶ್ವಸಂಸ್ಥೆ ಸ್ಥಾಪನೆ ಆದ ದಿನ ಅಂತೂ ಅಲ್ಲ. ಹಾಗಾದ್ರೆ 26 ಜೂನ್ 1945. ಸೊ ಇದು ಕೂಡ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟ ದಿನಾಚರಣೆ ಆಗಿದೆ, ಆದ್ರೆ ವಿಶ್ವಸಂಸ್ಥೆ ಸ್ಥಾಪನೆ ಆದ ದಿನ ಅಂತೂ ಅಲ್ಲ. ಹಾಗಾದ್ರೆ 10 ಜನವರಿ 1920 ಇದು ಏನಪ್ಪಾ ಅಂತಂದ್ರೆ ಒಂದು ಅಂತಾರಾಷ್ಟ್ರೀಯ ಸಂಘಟನೆಗೆ ಸಂಬಂಧಪಟ್ಟ ದಿನ ಆಗಿದೆ, ಆದ್ರೆ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆದ ದಿನ ಅಲ್ಲ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಅಕ್ಟೋಬರ್ 24, 1945 ಅಂತ ಹೇಳಿ ನಾವು ನೋಡ್ಬೋದು. ಸರಿ, ವಿಶ್ವಸಂಸ್ಥೆ ಸ್ಥಾಪನೆ ಯಾವಾಗಾಯ್ತು? 24 ಅಕ್ಟೋಬರ್ 1945 ವಿಶ್ವಸಂಸ್ಥೆ ಸ್ಥಾಪನೆ ಆಗಿದೆ, ಕರೆಕ್ಟ್. ಆದ್ರೆ ಇನ್ನು ಉಳಿದಂತ ಮೂರು ಆಪ್ಷನ್ಸ್ಗಳು, ಒಂದೇದು ಆಗಸ್ಟ್ 15, 1945 ಇದು ಏನಪ್ಪಾ ಅಂತಂದ್ರೆ 1939 ಸೆಪ್ಟೆಂಬರ್ 1ನೇ ತಾರೀಕಿನಿಂದ 1945 ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ಎರಡನೇ ಜಾಗತಿಕ ಮಹಾಯುದ್ಧ ನಡೆಯುತ್ತಿದೆ. ಸೊ ಈ ಯುದ್ಧದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಏಪ್ರಿಲ್ 26, 1945 ಏನಪ್ಪಾ ಅಂತಂದ್ರೆ ಈ ನಮ್ಮ ಎರಡನೇ ಜಾಗತಿಕ ಮಹಾಯುದ್ಧದ ಅಂದ್ರು ಅತ್ಯಂತ ಪ್ರಮುಖ ರಾಷ್ಟ್ರ ಆಗಿರ್ತಕ್ಕಂಥ ಇಟಲಿ ರಾಷ್ಟ್ರ ಅದಲ್ಲ. ಸೊ ಇಟ್ಲಿಯ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಸರ್ವಾಧಿಕಾರ ಇಟ್ಲಿಯ ಮುಸೋಲಿನಿ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರ ಇವರು ಮರಣ ಹೊಂತಾರ. ಸೊ ಹಿಂಗಾಗಿ ಅವಾಗ ಇಟ್ಲಿ ಶರಣಾಗತಿ ಆಗುತ್ತೆ. ಸೊ ಅದರಂತೆ ಮೇ 8, 1945 ಜರ್ಮನಿ ದೇಶದ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ ಆತ್ಮಹತ್ಯೆ ಮಾಡ್ಕೊಂಡು ತನ್ನ ಪ್ರಾಣವನ್ನು ಬಿಡ್ತಾನ. ಸೊ ಅವಾಗ ಏನಾಗತ್ತಪ್ಪ ಅಂದ್ರೆ ಜರ್ಮನಿ ಶರಣಾಗತಿ ಆಗುತ್ತ. ಉಳಿದಿರ್ತಕ್ಕಂಥದ್ದು ಏಕೈಕ ರಾಷ್ಟ್ರ ಅಂದ್ರೆ ಉಳಿದಿರ್ತಕ್ಕಂಥ ಅನೇಕ ರಾಷ್ಟ್ರಗಳಲ್ಲಿ ಪ್ರಮುಖ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಅದು ಜಪಾನ್ ರಾಷ್ಟ್ರ. ಈ ಜಪಾನ್ ದೇಶಕ್ಕೆ ಈ ಅಲೈನ್ಸ್ ಗುಂಪಿನವರು, ಅಲೈನ್ಸ್ ಅಂದ್ರೆ ಒಂದು ಸ್ನೇಹಿತರೆ ಎರಡನೇ ಜಾಗತಿಕ ಮಹಾಯುದ್ಧ ಏನಪ್ಪಾ ಅಂದ್ರೆ ಯಾವ್ಯಾವ ಬಣ ನಡೀತಪ್ಪ ಅಂದ್ರೆ ಒಂದು ಅಲೈನ್ಸ್ ಬಣ, ಇನ್ನೊಂದು ಆಕ್ಸಿಸ್ ಬಣ. ಅಲೈನ್ಸ್ ಬಣದಲ್ಲಿ ಯಾರಿದ್ರು? ಇಂಗ್ಲೆಂಡ್, ಅಮೆರಿಕ, ರಷ್ಯಾ, ಫ್ರಾನ್ಸ್ ಇತ್ತ. ಆಕ್ಸಿಸ್ ಬಣದಲ್ಲಿ ಜರ್ಮನಿ, ಜಪಾನ್, ಇಟಲಿ ಅಂತ ಹೇಳಿ ಇತ್ತು. ಸೊ ಇಲ್ಲಿ ಪ್ರಮುಖ ರಾಷ್ಟ್ರ ಜರ್ಮನಿ ಹೋಯ್ತು, ಜಪಾನ್ ಹೋಯ್ತು, ಜರ್ಮನಿ ಹೋಯ್ತು, ಇಟಲಿ ಹೋಯ್ತು. ಉಳಿದಿರ್ತಕ್ಕಂಥದ್ದು ಏಕೈಕ ರಾಷ್ಟ್ರ ಯಾವತ್ತಪ್ಪ ಅಂತಂದ್ರೆ ಅದೇ ಜಪಾನ್ ರಾಷ್ಟ್ರ. ಆ ಜಪಾನ್ ರಾಷ್ಟ್ರದ ಮೇಲೆ ಅಲೈನ್ಸ್ ಬಣದವರು ಒತ್ತಡ ಹೇರ್ತಾರ. ಏನಂತ ಹೇಳ್ತಾರ? ಯುದ್ಧವನ್ನ ಮುಗಿಸೋ, ಶರಣಾಗತಿ ಆಗು, ಇಲ್ಲಿ ಯುದ್ಧನ ಮುಗಿಸೋಣ ಅಂತ ಹೇಳಿ ಹೇಳಿದಾಗ ಈ ಜಪಾನ್ ರಾಷ್ಟ್ರ ಇದಕ್ಕೆ ಒಪ್ಪದೇ ಇದ್ದಾಗ ಆಗಸ್ಟ್ 6, 1945 ಹಿರೋಶಿಮಾ ಮೇಲೆ, ಆಗಸ್ಟ್ 9, 1945 ನಾಗಾಸಾಕಿ ಮೇಲೆ, ಅಮೆರಿಕ ಏನ್ ಮಾಡ್ತಪ್ಪ ಅಂದ್ರ ಲಿಟಲ್ ಬಾಯ್ ಮತ್ತು ಫ್ಯಾಟ್ ಮ್ಯಾನ್ ಎಂಬ ಎರಡು ಪರಮಾಣು ಬಾಂಬ್ಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಪ್ರಯೋಗ ಮಾಡ್ತಾರ. ಸೊ ಇವು ಎರಡು ಬಾಂಬ್ ಯಾವಾಗ ಅವ್ರು ಪ್ರಯೋಗ ಮಾಡ್ತಾರ ಅವಾಗ ಜಪಾನ್ ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ಸುಣ್ಣವಾಗುತ್ತ. ಸುಣ್ಣವಾಗಿ ಕೊನೆಗೆ 15 ಆಗಸ್ಟ್ 1945 ಜಪಾನ್ ಏನಪ್ಪಾ ಅಂದ್ರೆ
ಶರಣಾಗತಿ ಆಗ್ತದ. ಯುದ್ಧ ಕೊನೆಗೊಳ್ಳಲು ಸ್ನೇಹಿತರೆ ಏನು ಶರಣಾಗತಿ ಆಗ್ತದ ಅಂತ ಹೇಳ್ಬಹುದು. ಬಟ್ ನನ್ನ ಕ್ವಶನ್ ಏನದ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು ಅಂತದ. ಸೊ ಅದಕ್ಕೆ ಸರಿಯಾದ ಉತ್ತರ ಅದಲ್ಲ. ಸೊ ಎರಡನೇದೇನಪ್ಪಾ ಅಂದ್ರ 26 ಜೂನ್ 1945 ಇದು ಪ್ಯೂರ್ಲಿ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಿದ ದಿನಾಂಕನೇ ಆಗಿದೆ. ಇದು ಯಾವುದು 1945 ಜೂನ್ 26 ಇದು ಪ್ಯೂರ್ಲಿ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟ ದಿನಾಚರಣೆ ಆಗಿದೆ. ಆದ್ರೆ ವಿಶ್ವಸಂಸ್ಥೆ ಸ್ಥಾಪನೆ ಆಗಿಲ್ಲ. ಅಂದ್ರೆ 26 ಜೂನ್ 1945 ಅಮೆರಿಕಾದ ಏನಪ್ಪಾ ಅಂದ್ರ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ, ಯಾವ ನಗರದಲ್ಲಿ? ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ವಿಶ್ವಸಂಸ್ಥೆಯ ಈಗಿನ ಭದ್ರತಾ ಮಂಡಳಿಯ ಖಾಯಂ ಸದಸ್ಯ ರಾಷ್ಟ್ರಗಳಾಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರ ರಷ್ಯಾ, ಫ್ರಾನ್ಸು, ಅಮೆರಿಕ, ಚೀನಾ, ಇಂಗ್ಲೆಂಡ್ ಇವೇನು 5 ಪ್ರಮುಖ ರಾಷ್ಟ್ರಗಳವಲ್ಲ, ಇವು ರಾಷ್ಟ್ರಗಳು ಎರಡನೇ ಜಾಗತಿಕ ಮಹಾಯುದ್ಧ ಕೊನೆಗೊಂಡು ಜಗತ್ತಿನಲ್ಲಿ ಶಾಂತಿ ನೆಲೆಸ್ಬೇಕಾದ್ರೆ ಒಂದು ಸಂಘಟನೆ ಸ್ಥಾಪಿಸ್ಬೇಕನ್ನೋ ಉದ್ದೇಶಕ್ಕಾಗಿ ಮಾತಾಡುವ ಸಲುವಾಗಿ ಮೀಟಿಂಗ್ ಸಲುವಾಗಿ 26 ಜೂನ್ 1945 ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಸಭೆ ಸೇರಿ ವಿಶ್ವಸಂಸ್ಥೆ ಎಂಬ ಸಂಘಟನೆ ಸ್ಥಾಪಿಸ್ಬೇಕಂತ ಅನ್ಕೊಂಡು ಆ ಒಂದು ಸಂಘಟನೆಯ ಕರಡು ಪತ್ರಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಸಹಿ ಹಾಕ್ತಾರ. ಸೊ ಹೀಗಾಗಿ ವಿಶ್ವಸಂಸ್ಥೆ ಕರಡು ಪ್ರತಿಗೆ ಸಹಿ ಹಾಕಿದ ಪ್ರಥಮ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದಾಗ 5 ರಾಷ್ಟ್ರಗಳು, ಪ್ರಥಮ ಸದಸ್ಯ ರಾಷ್ಟ್ರಗಳು ಅಂದಾಗ 51. ಬಟ್ ವಿಶ್ವಸಂಸ್ಥೆ ಕರಡಿಗೆ ಸಹಿ ಹಾಕಿದಂದಾಗ 5 ರಾಷ್ಟ್ರಗಳು. ಅವು ಯಾವಾಗ ಸಹಿ ಆಗ್ತಪ್ಪ ಅಂದ್ರೆ 26 ಜೂನ್ 1945 ಸಹಿ ಹಾಕ್ತಾರ. ಬಟ್ ಸ್ಥಾಪನೆ ಆಗಲ್ಲ. ಸೊ ಓಕೆ, ಎರಡನೇ ಆಪ್ಷನ್ಸ್ ಕ್ಲಿಯರ್ ಆಯ್ತು. ಇನ್ನು ಮೂರನೇ ಆಪ್ಷನ್ಸ್ 10 ಜನವರಿ 1920 ಸ್ನೇಹಿತರೆ. ಇದು 1ನೇ ಜಾಗತಿಕ ಮಹಾಯುದ್ಧ 1918 ನವೆಂಬರ್ 11 ಕೊನೆಗೊಳ್ತದ. 1919 ಜೂನ್ 28 ವರ್ಸೆಲ್ಸ್ ಒಪ್ಪಂದ ಆಗ್ತದ. ಆ ವರ್ಸೆಲ್ಸ್ ಒಪ್ಪಂದದಂತೆ 10 ಜನವರಿ 1920 ಒಂದು ಸಂಘಟನೆ ಸ್ಥಾಪನೆ ಆಗ್ತಾ. ಯಾವ್ದಪ್ಪ ಅಂದ್ರ ಲೀಗ್ ಆಫ್ ನೇಷನ್ಸ್ ಅಥವಾ ರಾಷ್ಟ್ರಗಳ ಸಂಘ. ಲೀಗ್ ಆಫ್ ನೇಷನ್ಸ್ ಎಂಬ ರಾಷ್ಟ್ರಗಳ ಸಂಘ ಸ್ಥಾಪನೆ ಆಗ್ತದೆ. ಅದು ಯಾವಾಗಪ್ಪ ಅಂದ್ರ 10 ಜನವರಿ 1924. ಸೊ 1920. ಸೊ ಇದು ಕೂಡ ಸರಿಯಾದ ಉತ್ತರ ಅಲ್ಲ ಅಂತ ಹೇಳ್ಬೋದು. ಇನ್ನು ಕೊನೆಯದು ಉಳಿದಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರ 24 ಅಕ್ಟೋಬರ್ 1945. ಇದು ಏನಪ್ಪಾ ಅಂದ್ರ ವಿಶ್ವಸಂಸ್ಥೆ ಸ್ಥಾಪನೆ ಇತ್ತು. ಎಷ್ಟು ಸದಸ್ಯ ರಾಷ್ಟ್ರಗಳಿಂದ ಅಂತಂದಾಗ 51 ಸದಸ್ಯ ರಾಷ್ಟ್ರಗಳೊಂದಿಗೆ. ಎಷ್ಟು ಸದಸ್ಯ ರಾಷ್ಟ್ರಗಳು? 51 ಸದಸ್ಯ ರಾಷ್ಟ್ರಗಳೊಂದಿಗೆ ಈ ವಿಶ್ವಸಂಸ್ಥೆ 1945 ಅಕ್ಟೋಬರ್ 24 ಸ್ಥಾಪನೆ ಆಗ್ತದ ಅಂತ ಹೇಳಿಕೆ ನಾವು ನೋಡ್ಬೋದು. ಸೊ ಇಲ್ಲಿಗೆ ಮೂರನೇ ಕ್ವಶನ್ ಇದಾಗೋದು ಹೇಳ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ವಿಶ್ವಸಂಸ್ಥೆಯ ಪ್ರಾದೇಶಿಕ ಕಚೇರಿಗಳು ಯಾವುವು ಅಂತ ಹೇಳಿ ಒಂದು ಕ್ವಶನ್. ವಿಶ್ವಸಂಸ್ಥೆಯ ಪ್ರಾದೇಶಿಕ ಕಚೇರಿಗಳು ಯಾವ್ಯಾವು ನೋಡ್ರಿ. ನ್ಯೂಯಾರ್ಕ್, ಜಿನಿವಾ, ನೈರೋಬಿ ಆಪ್ಷನ್ಸ್ ಎ. ಆಪ್ಷನ್ಸ್ ಬಿ ಜಿನಿವಾ, ವಿಯೆನ್ನಾ, ನೈರೋಬಿ. ಆಪ್ಷನ್ ಸಿ ನ್ಯೂಯಾರ್ಕ್. ಆಪ್ಷನ್ ಡಿ ವಾಷಿಂಗ್ಟನ್ DC, ಲಂಡನ್ ಮತ್ತು ಪ್ಯಾರಿಸ್ ಅಂತ ಹೇಳಿ ಬರ್ತಾವ. ಇಲ್ಲಿ ನಾವು ಆಪ್ಷನ್ಸ್ ಗಳನ್ನ ಫಸ್ಟಿಗೆ ನೋಡೋಣ. ಕ್ವಶನ್ ಕರೆಕ್ಟ್ ಅರ್ಥ ಮಾಡ್ಕೊಡ್ರಿ. ವಿಶ್ವಸಂಸ್ಥೆಯ ಪ್ರಾದೇಶಿಕ ಕಚೇರಿಗಳು ಯಾವ್ಯಾವು? 1945 ಅಕ್ಟೋಬರ್ 24 ವಿಶ್ವಸಂಸ್ಥೆಯನ್ನು ಆಲ್ರೆಡಿ ಸ್ಥಾಪನೆ ಮಾಡಿದೀವಿ ಈಗ. ಸೊ ಮುಂದೇನಪ್ಪಾ ಅಂದ್ರ ಪ್ರಾದೇಶಿಕ ಕಚೇರಿ, ಕೇಂದ್ರ ಕಚೇರಿ ಯಾವ್ದ? ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಅಮೆರಿಕದ ನ್ಯೂಯಾರ್ಕ್. ನಾನ್ ಕೇಳಿದನು ವಿಶ್ವಸಂಸ್ಥೆಯ ಪ್ರಾದೇಶಿಕ ಕಚೇರಿಗಳು ಯಾವ್ಯಾವು ಅಂತ ಹೇಳಿ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಅಮೆರಿಕದ ನ್ಯೂಯಾರ್ಕ್ ಕರೆಕ್ಟ್ ನಾನ್ ಕೇಳಿದ್ದು. ಹಾಗಾದ್ರೆ ಆಪ್ಷನ್ ಸಿ ಅಂತೂ ಅಲ್ಲ ಅಂತ ಗೊತ್ತಾಯ್ತು. ಅಂದ್ರೆ ಈ ನಮ್ಮ ಮೇಲಿನ ಕ್ವಶನ್ಗೆ ಆಪ್ಷನ್ ಸಿ ಅಲ್ಲ ಅಂತ ಗೊತ್ತಾಯ್ತು. ಉಳಿದಿರ್ತಕ್ಕಂಥದ್ದು ವಿಶ್ವಸಂಸ್ಥೆಯ ಪ್ರಾದೇಶಿಕ ಕಚೇರಿಗಳು ಯಾವ್ಯಾವ ಅಂತ. ಒಂದೇದು ನ್ಯೂಯಾರ್ಕ್, ಜಿನಿವಾ, ನೈರೋಬಿ. ಇಲ್ಲಿ ಜಿನಿವಾ ಮತ್ತು ನೈರೋಬಿ ವಿಶ್ವಸಂಸ್ಥೆಯ ಪ್ರಾದೇಶಿಕ ಕಚೇರಿಗಳು ಹೌದು. ಆದ್ರೆ ಇಲ್ಲಿ ಇನ್ನೊಂದದ ನ್ಯೂಯಾರ್ಕ್ ಅದ. ಸೊ ನ್ಯೂಯಾರ್ಕ್ ಇರೋದ್ರಿಂದ ಏನಪ್ಪಾ ಅಂದ್ರೆ ಇದು ಆಪ್ಷನ್ಸ್ ಎ ಕೂಡ ಸರಿಯಲ್ಲ. ಕ್ವಶನ್ ಕೇಳ್ತಾನ. ಏನ್ ಕೇಳ್ತಾನಪ್ಪ ಅಂದ್ರೆ ಎಲ್ಲವೂ ಏನಪ್ಪಾ ಅಂದ್ರೆ ಭಾಗಶಃ ಸರಿಯಾಗಿರ್ತವೆ ಆಪ್ಷನ್ಸ್ಗಳು, ಆದ್ರೆ ಒಂದನ್ನು ಮಾತ್ರ ಕರೆಕ್ಟ್ ಆಗಿರುತ್ತ ಅಂತ ಹೇಳ್ತಾನ. ಇಲ್ಲಿ ಜಿನಿವಾ, ನೈರೋಬಿ ಕರೆಕ್ಟ್, ಆದ್ರೆ ನ್ಯೂಯಾರ್ಕ್ ಅಲ್ಲ.
ಸೊ ಹೀಗಾಗಿ ಆಪ್ಷನ್ಸ್ ಎ ಕೂಡ ಸರಿಯಲ್ಲ. ಆಪ್ಷನ್ಸ್ ಬಿ ನೋಡಿದಾಗ ಜಿನಿವಾ, ವಿಯೆನ್ನಾ, ನೈರೋಬಿ ಇವೇನಪ್ಪ ಅಂದ್ರ ವಿಶ್ವಸಂಸ್ಥೆಯ ಪ್ರಮುಖ ಪ್ರಾದೇಶಿಕ ಕಚೇರಿಗಳು ಅಂತ ಹೇಳಿಕೆ ನಾವು ಹೇಳ್ಬೋದು. ಸೊ ಹೀಗಾಗಿ ನಮ್ಮ ಸರಿಯಾದ ಉತ್ತರ ಅಂದ್ರೆ ವಿಶ್ವಸಂಸ್ಥೆಯ ಪ್ರಾದೇಶಿಕ ಕಚೇರಿಗಳು ಯಾವ್ಯಾವು ಅನ್ನೋದಕ್ಕೆ ಸರಿಯಾದ ಉತ್ತರ ಜಿನಿವಾ, ನೈರೋಬಿ, ಜಿನಿವಾ, ವಿಯೆನ್ನಾ ಮತ್ತು ನೈರೋಬಿ ಅಂತ ಹೇಳಿ ನೋಡ್ಬೋದು. ಸ್ನೇಹಿತರೆ ಒಂದ್ ಸೆಕೆಂಡ್ ಹೇಳ್ತೇನೆ, ರಿಪೀಟ್ ಮಾಡ್ಕೊಡ್ರಿ. 1945 ಅಕ್ಟೋಬರ್ 24 ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ಅದರ ಕೇಂದ್ರ ಕಚೇರಿ ಅಮೆರಿಕ ದೇಶದ ನ್ಯೂಯಾರ್ಕ್. ಪ್ರಾದೇಶಿಕ ಕಚೇರಿಗಳು 3, ಪ್ರಾದೇಶಿಕ ಕಚೇರಿ ಅಷ್ಟೇ 3. ಒಂದು ಯಾವುದು ಜಿನಿವಾ, 2 ವಿಯೆನ್ನಾ, 3 ನೈರೋಬಿ ಅಂತ ಹೇಳಿ 3 ಪ್ರಾದೇಶಿಕ ಕಚೇರಿಗಳು ಅಂತ ಹೇಳಿ ನಾವು ನೋಡ್ಬೋದು. ಸೊ ವಾಷಿಂಗ್ಟನ್ DC, ಲಂಡನ್, ಪ್ಯಾರಿಸ್ ಇವಂತೂ ಪ್ರಮುಖ ನಗರಗಳು ಹೌದು. ಆದ್ರೆ ವಿಶ್ವಸಂಸ್ಥೆಯ ಇವು ಪ್ರಾದೇಶಿಕ ಕಚೇರಿಗಳು ಅಲ್ಲ, ಆಮೇಲೆ ಕೇಂದ್ರ ಕಚೇರಿಗಳಲ್ಲ ಅಂತ ಹೇಳಿ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 5 ನೋಡ್ರಿ. ಕ್ವಶನ್ ಟೆಸ್ಟ್ ಅಂದ್ರೆ ಈಗ ಹೇಳ್ತಿರ್ತಲ್ಲ ಟ್ವಿಸ್ಟ್ 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 ಅಂತ ಹೇಳ್ತಾರಲ್ಲ, ಹಾಗೆ ನಾನು ಡೈರೆಕ್ಟ್ ಆಗಿ ಕೇಳ್ಬೋದಿತ್ತು. ಸೊ ಒಂದೇ ಕ್ವಶನ್ ಅಲ್ಲಿ ನಿಮ್ಗೆ 3 ಅಂಶಗಳನ್ನ ತಿಳಿಪಡಿಸಲಿಕ್ಕೆ ಪ್ರಯತ್ನ ಪಡಿಸಿನಿ. ಏನಪ್ಪಾ ಅಂತಂದ್ರೆ ವಿಶ್ವಸಂಸ್ಥೆಯ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳು 51 ಕ್ವಶನ್ ಇದೆ ಇನ್ನು. ಮತ್ತು ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 193. ಹೌದು, ಕನ್ಫ್ಯೂಸ್ ಆಗ್ಬೇಡ್ರಿ. 1945 ಜೂನ್ 26 ವಿಶ್ವಸಂಸ್ಥೆಯ ಪ್ರಥಮ ಸಭೆ, ವಿಶ್ವಸಂಸ್ಥೆಯ ಸಂಘಟನೆ ಪೂರ್ವ ಪ್ರಥಮ ಸಭೆ 1945 ಜೂನ್ 26 ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ 5 ರಾಷ್ಟ್ರಗಳ ನಡುವೆ ನಡೆಯುತ್ತದೆ. ಅಲ್ಲಿ ಆದ್ರೆ ಅವು ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲ. ಹಾಗಾದ್ರೆ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 55. ಅಂದ್ರೆ 1945 ಅಕ್ಟೋಬರ್ 24 ವಿಶ್ವಸಂಸ್ಥೆ ಸ್ಥಾಪನೆ ಆಗದಲ್ಲ, ಅದರ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳು 51. ನಂತರ ಪ್ರತಿ ವರ್ಷ ಹೊಸ ರಾಷ್ಟ್ರಗಳು ಸೇರ್ಪಡೆ ಆಗ್ತಾ 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 ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರ 193. 193 ರಾಷ್ಟ್ರ ಯಾವ್ದಪ್ಪ ಅಂದ್ರ ದಕ್ಷಿಣ ಸುಡಾನ್. ಯಾವ ಸುಡಾನ್ ರೀ? ದಕ್ಷಿಣ ಸುಡಾನ್, ಸೌತ್ ಸುಡಾನ್ ಅಂತ ಹೇಳ್ತಾರಲ್ಲ, ಈ ರಾಷ್ಟ್ರ 2011 ಸೇರ್ಪಡೆ ಆಯ್ತು. 2011 ದಕ್ಷಿಣ ಸುಡಾನ್ ರಾಷ್ಟ್ರ ಸೇರ್ಪಡೆ ಆಗುವುದರ ಮೂಲಕ ವಿಶ್ವಸಂಸ್ಥೆಯ ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತಂದ್ರ 193 ಆಯ್ತು. ಸೊ ಹಾಗಾದ್ರೆ ಇಲ್ಲಿ ಕ್ವಶನ್ ಏನಪ್ಪಾ ಅಂದ್ರೆ ವೀಕ್ಷಕ ರಾಷ್ಟ್ರಗಳು ಎಷ್ಟು ಅಂತ ಕ್ವಶನ್ ಇದೆ. ಸೊ ಇಲ್ಲಿ ಆಪ್ಷನ್ಸ್ ಎ 3 ಅಲ್ಲ, ಆಪ್ಷನ್ಸ್ ಎ 3 ಅಲ್ಲ, ಆಪ್ಷನ್ಸ್ 2 ನೋಡೋಣ. ಆಪ್ಷನ್ಸ್ ಎ 3 ಅಲ್ಲ, ಆಪ್ಷನ್ಸ್ ಬಿ 2 ಅಲ್ಲ, ಆಪ್ಷನ್ಸ್ ಸಿ 1 ಅಲ್ಲ, ಆಪ್ಷನ್ಸ್ ಡಿ 4 ಅಲ್ಲ. ಹಾಗಾದ್ರೆ ಆಪ್ಷನ್ಸ್ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಇಲ್ಲಿ ಆಪ್ಷನ್ಸ್ ಬಿ 2 ಸರಿಯಾದ ಉತ್ತರ ಅಂತ ಹೇಳ್ಬೋದು. ಯಾವ್ಯಾವ ರಾಷ್ಟ್ರಗಳು? ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳು 51, ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 193. ಹಾಗಾದ್ರೆ ವೀಕ್ಷಕ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ 2 ವೀಕ್ಷಕ ರಾಷ್ಟ್ರಗಳು. ಯಾವ್ಯಾವಪ್ಪ ಅಂದ್ರೆ ಒಂದು ವ್ಯಾಟಿಕನ್ ಸಿಟಿ ಅಂತ ಬರ್ತದೆ, ಹೂಲಿ ಸಿ ಅಥವಾ ವ್ಯಾಟಿಕನ್ ಸಿಟಿ ಅಂದ್ರೆ ಈ ಜಗತ್ತಿನ ಅತ್ಯಂತ ಚಿಕ್ಕ ರಾಷ್ಟ್ರ ಅಂತ ಹೇಳ್ತಾರಲ್ಲ. ಒಂದ್ ರೀತಿ ಹೇಳ್ಬೇಕಾದ್ರೆ ಆ ರಾಷ್ಟ್ರದ ಜನಸಂಖ್ಯೆ ಎಷ್ಟಿದೆ ಅಂತಂದ್ರೆ ಟೋಟಲ್ ನಮ್ಮ ವಿದ್ಯಾಕಾಶಿ ಸಂಸ್ಥೆಯ ಕುಟುಂಬ ಇದೆಯಲ್ಲ, ನಮ್ಮ ವಿದ್ಯಾಕಾಶಿ ಸಂಸ್ಥೆಯ ಫ್ಯಾಮಿಲಿ ಇದೆಯಲ್ಲ, ನಮ್ ಎಷ್ಟು ಜನಸಂಖ್ಯೆ ಅದ, ನಮ್ ಎಷ್ಟು ವಿದ್ಯಾಕಾಶಿ ಸಂಸ್ಥೆ ಸ್ಟ್ರೆಂತ್ ಅದಲ್ಲ, ಆ ಸ್ಟ್ರೆಂತ್ ಅರ್ಧ ಜನಸಂಖ್ಯೆ ಆ ದೇಶದಿದೆ ವ್ಯಾಟಿಕನ್ ಸಿಟಿದು. ಅಂದ್ರೆ ನಮ್ ವಿದ್ಯಾಕಾಶಿ ಅರೌಂಡಿಂಗ್ ಎಲ್ಲವೂ ನೋಡ್ರೆ 2 ರಿಂದ 2,500 ನಮ್ಮ ವಿದ್ಯಕ್ಕೆ ಸಂಬಂಧಪಟ್ಟವ್ರು ನಾವಿದ್ದೀವಿ. ಸೊ ಎಲ್ಲ ಡೈರೆಕ್ಟ್ ಪ್ರತ್ಯಕ್ಷವಾಗಿದ್ದರು, ಇನ್ನು ಪರೋಕ್ಷವಾಗಿದ್ರು ಜಾಸ್ತಿ ಇದೆ, ಅದು ಬೇರೆ ಮಾತು. ಈ ನಮ್ಮ ವಿದ್ಯಾಕಾಶಿ ಸಂಸ್ಥೆಯಲ್ಲಿ 2000 ಈ ವ್ಯಾಟಿಕನ್ ಸಿಟಿಯ ನಗರ ಜನಸಂಖ್ಯೆ ಎಷ್ಟಪ್ಪ ಅಂದ್ರ 2011 ಜನಗಣತಿ ಪ್ರಕಾರ ಕೇವಲ 800. ಇನ್ನು 2000 ಇತ್ತೀಚೆಗೆ ನೋಡಪ್ಪ ಒಂದು 1000 ಜನಸಂಖ್ಯೆ ಆಗಿರ್ಬೋದು. ಅದು ಯಾವ್ದಪ್ಪ ಅಂದ್ರೆ ವ್ಯಾಟಿಕನ್ ಸಿಟಿ ಅಥವಾ ಹೂಲಿ ಸಿ. ಯಾವ ಸಿ ಅಂದ್ರೆ ಹೂಲಿ ಸಿ ಅಂತ ಹೇಳಿ ಬರುತ್ತೆ, 10 ಹೂಲಿ ಸಿ. ಸೊ ಇದೊಂದು ರಾಷ್ಟ್ರ. ಇನ್ನೊಂದು ರಾಷ್ಟ್ರ ಏನಪ್ಪ ಅಂದ್ರ ಪ್ಯಾಲೆಸ್ತೈನ್ ಅಂತ. ಹೂಲಿ ಸಿ ಯಾವಾಗ ಐತಪ್ಪ ಅಂದ್ರೆ 1900 ಬರ್ಕೊಡ್ರಿ. ವಿಶ್ವಸಂಸ್ಥೆಯ ವೀಕ್ಷಕ ರಾಷ್ಟ್ರವಾಗಿ ಹೂಲಿ ಸಿ ಯಾವಾಗ ಸ್ಥಾನ ಪಡೆದದಪ್ಪ ಅಂತಂದ್ರೆ 1964 ಸ್ಥಾನ ಪಡೆದದ. ಯಾವ ಸ್ಥಾನ ಪಡೆದ? 1964 ಸ್ಥಾನ ಪಡೆದದ. ಸೊ ಇನ್ನೊಂದು ಮೊದಲೆಲ್ಲ ಇಸ್ರೇಲ್ ದೇಶದ ಒಂದು ಭಾಗ ಆಗಿರ್ತಕ್ಕಂಥ ಪ್ಯಾಲೆಸ್ತೈನ ಮತ್ತೊಂದು ರಾಷ್ಟ್ರ ಅಂತರಿಕೆ ಸ್ಥಾನವನ್ನು ಪಡ್ಕೊಳ್ಳೋ ಪ್ರಯತ್ನ ಪಡುತ್ತಾ. ಸೊ ಹೀಗಾಗಿ ಅದು ಕೂಡ ಏನಪ್ಪ ಅಂದ್ರೆ 2012 ವಿಶ್ವಸಂಸ್ಥೆಯ
ವೀಕ್ಷಕ ರಾಷ್ಟ್ರವಾಗಿ ಸೇರ್ಪಡೆ ಆಗ್ಯದ. ಹೋಲಿಸಿ ಸೇರ್ಪಡೆ ಆಗಿದ್ದು ಹೋಲಿಸಿ ವಿಶ್ವಸಂಸ್ಥೆಯ ವೀಕ್ಷಕ ರಾಷ್ಟ್ರ ಆಯ್ಕೆಯಾಗಿದ್ದು 1964ರಲ್ಲಿ. ಪ್ಯಾಲೆಸ್ತೈನ ವಿಶ್ವಸಂಸ್ಥೆ ವೀಕ್ಷಕ ರಾಷ್ಟ್ರ ಆಯ್ಕೆಯಾಗಿದ್ದು 2012ರಲ್ಲಿ ಅಂತ ನಾವು ನೋಡ್ಬೋದು. ಸೊ ಪ್ರಸ್ತುತ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 193 ಆದ್ರೆ ವಿಶ್ವಸಂಸ್ಥೆಯ ವೀಕ್ಷಕ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರ ವೀಕ್ಷಕ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಕೇವಲ 2 ವೀಕ್ಷಕ ರಾಷ್ಟ್ರಗಳು, ಹೋಲಿಸಿ ಅಥವಾ ವ್ಯಾಟಿಕನ್ ಸಿಟಿ. ಇನ್ನೊಂದೇನಪ್ಪಾ ಅಂತಂದ್ರೆ ಪ್ಯಾಲೆಸ್ತೈನ. ಯಾವ ಸ್ಥೈನ ರೀ? ಪ್ಯಾಲೆಸ್ತೈನ ಅಂತ ನೋಡ್ಬೋದು. ಸೊ 5ನೇ ಕ್ವಶನ್ ಆಯ್ತು. ಸೊ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ಇನ್ನೊಂದ್ಸಲ ಹೇಳ್ತೀನಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಈ 5 ಕ್ವಶನ್ಗಳು ಇನ್ನೂ 5 ಕ್ವಶನ್ ಡಿಸ್ಕಸ್ ಮಾಡ್ತೀನಿ. ಈ 10 ಕ್ವಶನ್ ಅಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೊನೆಗೆ ನಿಮ್ಗೆ ಟೈಮ್ ಕೊಡ್ತೀನಿ. ಏನಪ್ಪಾ ಅಂದ್ರೆ 10 ರಿಂದ 15 ನಿಮಿಷ ಟೈಮ್ ಕೊಡ್ತೀನಿ. ಅಲ್ಲಿ ನೀವು ಬೇಕಾದ ಕ್ವಶನ್ ಡಿಸ್ಕಸ್ ಮಾಡ್ತೀರಿ. ಸೊ ಡೌಟ್ಸ್ ಇದ್ರೆ ಕೇಳಿ, ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ನೋಡ್ರಿ, ಇದು ಕ್ವಶನ್ 2016ರಲ್ಲಿ FDA ಮತ್ತು SDA ಕಾಲ್ಫಾರ್ಮ್ ಆಗಿತ್ತು. ಆ SD ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಏನು ಚೇಂಜ್ ಮಾಡಿಲ್ಲ, ಸೇಮ್ ಕಾಪಿ ಪೇಸ್ಟ್ ಮಾಡಿ ತಂದು ನಿಮ್ಮ ಹತ್ರ ಇಟ್ಟಿನ ಅಷ್ಟೇ ನಾನು. ಏನಪ್ಪಾ ಅಂತಂದ್ರ 2016ರಲ್ಲಿ ಕಾಲ್ಫಾರ್ಮ್ ಆಗಿರ್ತಕ್ಕಂಥ FDA ಮತ್ತು SDA ಎಕ್ಸಾಮ್ ನ ಒಂದು ಕ್ವಶನ್ ಇತ್ತು. ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಯಾವುವು ಅಂತ ಹೇಳಿ. ಕ್ವಶನ್ ಕರೆಕ್ಟ್ ಅರ್ಥ ಮಾಡ್ಕೊಡ್ರಿ. ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ನೋಡ್ರಿ. ಸ್ಥಾಪನೆ ಆಯ್ತು 19 ಅಕ್ಟೋಬರ್ 24ಕ್ಕ. ಕೇಂದ್ರ ಕಚೇರಿ ನ್ಯೂಯಾರ್ಕ್, ಪ್ರಾದೇಶಿಕ ಕಚೇರಿ 3 ಎಲ್ಲ ಆಯ್ತು. ವಿಶ್ವಸಂಸ್ಥೆಯಲ್ಲಿ ಏನಾದ್ರೂ ವ್ಯವಹಾರ ಮಾಡ್ಬೇಕು, ಏನೋ ಮೀಟಿಂಗ್ ನಡಬೇಕು, ಏನೋ ಇನ್ನೊಂದು ಮತ್ತೊಂದು ಮಗದೊಂದು ನಡಿಬೇಕಾದ್ರೆ ಅದು ಕಂಪಲ್ಸರಿ ಒಂದು ಭಾಷೆ ಅಂತೂ ಬೇಕೇ ಬೇಕು. ಸೊ ಅದಕ್ಕೆ ಜಗತ್ತಿನಲ್ಲಿ ಸುಮಾರು ಸಾವಿರಾರು ಭಾಷೆಗಳಿವೆ. ಎಲ್ಲಾ ಭಾಷೆಯನ್ನು ಮಾತಾಡಕ್ಕಂತ ಅದಕ್ಕೆ ವಿಶ್ವಸಂಸ್ಥೆಯು ತನ್ನದೇ ಆಗಿರ್ತಕ್ಕಂಥ ಒಂದು 6 ಭಾಷೆಗಳನ್ನು ಅಳವಡಿಸ್ಕೊಂಡದ. ಅವು ಯಾವ್ಯಾವ 6 ಭಾಷೆ ನೋಡ್ರಿ. ಫಸ್ಟ್ ಒನ್ ಇಂಗ್ಲಿಷ್, ಸ್ಪ್ಯಾನಿಷ್, ಫ್ರೆಂಚ್, ರಷ್ಯನ್, ಅರೇಬಿಕ್, ಚೈನೀಸ್. ಓಕೆ, ಇದು ಆಪ್ಷನ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಿ ನಾವು ನೋಡ್ಬೋದು. ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಎಷ್ಟು ಅಂದಾಗ 6 ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳ. ಹಾಗಾದ್ರೆ ಅವು ಯಾವ್ಯಾವು ಅಂತಂದಾಗ 1 ಇಂಗ್ಲಿಷ್, 2 ಸ್ಪ್ಯಾನಿಷ್, 3 ಫ್ರೆಂಚ್, 4 ರಷ್ಯನ್, 5 ಅರೇಬಿಕ್, 6 ಚೈನೀಸ್ ಅಂತ ಹೇಳಿ ನೋಡ್ಬೋದು. ನಾವು ಉಳಿದಿದ್ದು ಬಿ ಆಪ್ಷನ್ಸ್ ಇಂಗ್ಲಿಷು ಓಕೆ, ಸ್ಪ್ಯಾನಿಷ್ ಓಕೆ, ಫ್ರೆಂಚ್ ಓಕೆ, ರಷ್ಯನ್ ಓಕೆ, ಅರೇಬಿಕ್ ಓಕೆ. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಉರ್ದು ಇದೆ ಸ್ನೇಹಿತರೆ. ವಿಶ್ವಸಂಸ್ಥೆಯ ಅಧಿಕೃತ ಭಾಷೆ ಉರ್ದು ಅಲ್ಲ, ಹೀಗಾಗಿ ಇದು ಉತ್ತರ ಸರಿಯಾದ ಅಲ್ಲ, ಸೂಕ್ತ ಅಲ್ಲ ಅಂತ ಹೇಳ್ಬೋದು. ಇಲ್ಲಿ ಇಂಗ್ಲಿಷ್ ಇದೆ, ಫ್ರೆಂಚ್ ಇದೆ, ರಷ್ಯನ್ ಇದೆ, ಚೈನೀಸ್ ಇದೆ. ಸೊ ಇಲ್ಲಿ ಅಧಿಕೃತ ಭಾಷೆಗಳು 6 ಅಂತ ಹೇಳಿದೀನಿ, ಆದ್ರೆ 4 ಇದು ಅಂತ ಅಲ್ವೇ ಬಿಡ್ರಿ. ಇನ್ನೊಂದು ಆಪ್ಷನ್ಸ್ ಡಿ ನೋಡೋಣ. ಇಂಗ್ಲಿಷ್ ಇದೆ, ಫ್ರೆಂಚ್ ಇದೆ, ರಷ್ಯನ್ ಇದೆ, ಸ್ಪ್ಯಾನಿಷ್ ಇದೆ, ಚೈನೀಸ್ ಇದೆ, ಹಿಂದಿ ಇದೆ. ಸೊ ಇಲ್ಲಿ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಓಕೆ, ದೊಡ್ಡ ಅಭಿಮಾನ ಇದೆ ನಮ್ಗ ಓಕೆ, ಎಲ್ಲ ಓಕೆ, ಆದ್ರೆ ಉತ್ತರ ಅಂತೂ ಅಲ್ವಾ. ಸೊ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಇದನ್ನ ಹಿಂದಿಯನ್ನು ಕೂಡ ವಿಶ್ವಸಂಸ್ಥೆ ಅಧಿಕೃತ ಭಾಷೆನಾಗಿ ಸೇರ್ಪಡೆಗೊಳಿಸ್ಬೇಕು ಅಂತ ಹೇಳಕ್ಕೆ ಪ್ರಯತ್ನ ಪಡ್ಲಕತ್ತಾರ. ಸೊ ಅದಕ್ಕೆ ಸಕ್ಸಸ್ ಆಗಲಿ, ನಮ್ಮ ಹಿಂದಿ ಭಾಷೆಯು ಕೂಡ ವಿಶ್ವಸಂಸ್ಥೆ ಅಧಿಕೃತ ಭಾಷೆ ಆಗಿ ಸೇರ್ಪಡೆ ಆಗ್ಲಿ ಅಂತ ಹೇಳಿ ನೋಡೋಣ. ಬಟ್ ಪ್ರಸ್ತುತ ಅಧಿಕೃತ ಭಾಷೆಗಳು ಎಷ್ಟಪ್ಪ ಅಂದ್ರೆ 6. ಆಪ್ಷನ್ಸ್ ಎ ಇಂಗ್ಲಿಷ್, ಸ್ಪ್ಯಾನಿಷ್, ಫ್ರೆಂಚ್, ರಷ್ಯನ್, ಅರೇಬಿಕ್ ಮತ್ತು ಚೈನೀಸ್ ಅಂತ ನಾವು ನೋಡ್ಬೋದು. ಸೊ 6ನೇ ಕ್ವಶನ್ ಮುಗಿತು. 7ನೇ ಕ್ವಶನ್ ಇಲ್ಲಿ ಅತ್ಯಂತ ಸರಳವಾದ ಪ್ರಶ್ನೆ ಅಂತ ಹೇಳಿ ಹೇಳ್ಬೋದು. ಸೊ ನಿಮ್ಗೆ ಈ ಕ್ವಶನ್ ಕೇಳಿಲ್ಲ, ಬಟ್ ಅಂಗಸಂಸ್ಥೆಗಳು ಯಾವ ಒಂದು ಪ್ರಚಾರ ಮಾಡೋ ಸಲುವಾಗಿ ಈ ಕ್ವಶನ್ ಅನ್ನ ಆಯ್ತು ಅಂದ್ಬನ್ನಿ. ಏನಪ್ಪಾ ಅಂತಂದ್ರ ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಗಳು ಎಷ್ಟು? ಕ್ವಶನ್ ನೋಡ್ರಿ, ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಗಳು ಎಷ್ಟು? ಆಪ್ಷನ್ಸ್ ಎ 5, ಆಪ್ಷನ್ಸ್ 7 ಅಂತೂ ಅಲ್ವಾ, 8, ಆಪ್ಷನ್ ಡಿ ಅಂತೂ D4 4 ಅಂತೂ ಅಲ್ಲ, ಆಪ್ಷನ್ಸ್ ಸಿ 7 ಅಂತೂ ಅಲ್ವೇ ಅಲ್ಲ, ಆಪ್ಷನ್ ಡಿ 4 ಅಂತೂ ಅಲ್ವೇ ಅಲ್ಲ. ಹಾಗಾದ್ರೆ ಯಾವ್ಯಾವ ಆಪ್ಷನ್ಸ್ 6 ಆಪ್ಷನ್ಸ್ ಎ ಮತ್ತು ಬಿ ಎರಡರ ಮೇಲೆ ಒಂಚೂರು ಡೌಟ್ ಇದೆ. ಆಪ್ಷನ್ಸ್ ಎ ಏನಿದೆ 5, ಆಪ್ಷನ್ಸ್ ಬಿ ಏನಿದೆ 6. ಹಾಗಾದ್ರೆ ವಿಶ್ವಸಂಸ್ಥೆ ಪ್ರಮುಖ ಅಂಗಸಂಸ್ಥೆ ಏನಪ್ಪಾ ಅಂದ್ರೆ, ಒಂದು ಪ್ರಮುಖ ಅಂಗಸಂಸ್ಥೆ ಕೇಳಿ ನಾನು, ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆಗಳು ಕೇಳಿಲ್ಲ. ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ.
ವಿಶೇಷ ಅಂಗ ಸಂಸ್ಥೆಗಳು ಸಿಕ್ಕಾಪಟ್ಟೆ ಇದಾವ, ಸುಮಾರು ಒಂದು 26-27 ವಿಶೇಷ ಅಂಗ ಸಂಸ್ಥೆಗಳವ. ನಾನ್ ನಿಮ್ಗೆ ಕೇಳಿದ ಕ್ವಶನು ವಿಶ್ವಸಂಸ್ಥೆಯ ಪ್ರಮುಖ ಅಂಗ ಸಂಸ್ಥೆಗಳು ಎಷ್ಟು ಅಂತ ಕ್ವಶನ್ ಕೇಳಿದೀನಿ. ಕರೆಕ್ಟ್ ಆಗಿ ನೋಡ್ಕೊಳ್ರಿ. ವಿಶ್ವಸಂಸ್ಥೆಯ ಪ್ರಮುಖ ಅಂಗ ಸಂಸ್ಥೆಗಳು ಎಷ್ಟು ಅಂತಂದಾಗ ಇಲ್ಲಿ ಸರಿಯಾದ ಉತ್ತರ 5 ಬರ್ತದೆ. ಸರಿಯಾದ ಉತ್ತರ ಎಷ್ಟು? 5. ಹಾಗಾದ್ರೆ ಸರ್ 6 ಮತ್ತು 5ಕ್ಕೆ ಏನೋ ಡೌಟ್ಸ್ ಅದಿರಲ್ಲ, ಏನ್ ಡೌಟ್ಸ್ ಅದ, ಗೊಂದಲ ಆಗ್ತದಲ್ಲ. 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸಂಘಟನೆ ಸ್ಥಾಪನೆ ಆದಾಗ ತನ್ನ ಕೆಲಸ ಕಾರ್ಯಗಳನ್ನ ಸುಗಮವಾಗಿ ನಡೆಯಲು ಪ್ರಮುಖವಾಗಿರ್ತಕ್ಕಂಥ 6 ಅಂಗ ಸಂಸ್ಥೆಗಳು ನಿರ್ಮಾಣ ಮಾಡುತ್ತೆ. ಯಾಕಂತಂದ್ರೆ ಈ ಹಿಂದೆ 1920 ಜನವರಿ 10ನೇ ತಾರೀಕು ಸ್ಥಾಪನೆ ಆಗಿರ್ತಕ್ಕಂಥ ರಾಷ್ಟ್ರಗಳ ಸಂಘ ಯಾವುದೇ ರೀತಿ ಅದಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಪ್ರಮುಖವಾಗಿರ್ತಕ್ಕಂಥ ನೀತಿ ನಿಯಮಗಳು ಇರದೇ ಇರುವುದರಿಂದ ಆ ಸಂಘಟನೆ 2ನೇ ಜಾಗತಿಕ ಮಹಾಯುದ್ಧ ತಡೆಗಟ್ಟಲು ವಿಫಲ ಆಗ್ತದೆ. ಸೊ ಅಂತಹದೇ ಪರಿಸ್ಥಿತಿ ವಿಶ್ವಸಂಸ್ಥೆಗೂ ಬರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ವಿಶ್ವಸಂಸ್ಥೆಯ ಸಂಸ್ಥಾಪಕರು ಏನದರಲ್ಲ 3 ಜನ ಪ್ರಮುಖವಾಗಿ ವಿಶ್ವಸಂಸ್ಥೆ ಪಿತಾಮಹರು ಅನ್ಸ್ಕೊಂಡಿರ್ತಾರಲ್ಲ, FD ರೂಸ್ವೆಲ್ಟ್, ಜೋಸೆಫ್ ಸ್ಟಾಲಿನ್ ಮತ್ತು ಏನಪ್ಪಾ ಅಂದ್ರೆ ವಿನ್ಸ್ಟನ್ ಚರ್ಚಿಲ್. FD ರೂಸ್ವೆಲ್ಟ್, ಜೋಸೆಫ್ ಸ್ಟಾಲಿನ್, ವಿನ್ಸ್ಟನ್ ಚರ್ಚಿಲ್, ಇವ್ರು 3 ಮಂದಿ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ಸಂಸ್ಥಾಪಕರು ಅಂತ ಕರಿತಾರೆ ಅಥವಾ ವಿಶ್ವಸಂಸ್ಥೆಯ ಪಿತಾಮಹ ಅಂತ ಕರಿತಾರಲ್ಲ. ಇವ್ರು ಏನ್ ಮಾಡ್ತಾರೆ, ವಿಚಾರ ಮಾಡ್ತಾರಪ್ಪ ಅಂದ್ರೆ ಅಂತಹ ಪರಿಸ್ಥಿತಿ ಅಂದ್ರೆ ರಾಷ್ಟ್ರಗಳ ಸಂಘಕ್ಕೆ ಆಗಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ವಿಶ್ವಸಂಸ್ಥೆಗೂ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಪ್ರಮುಖವಾಗಿರ್ತ 5 ಅಂಗ ಸಂಸ್ಥೆ ಮಾಡ್ತಾರ. ಯಾವ್ದಪ್ಪ ಅಂದ್ರೆ 1 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, 2 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ, 3 ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, 4 ವಿಶ್ವಸಂಸ್ಥೆಯ ಸಚಿವಾಲಯ, 5 ವಿಶ್ವಸಂಸ್ಥೆಯ ಏನಪ್ಪಾ ಅಂತ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ಬರ್ತದೆ. ಸೊ ಎಷ್ಟು ಅಂಗಸಂಸ್ಥೆಯಪ್ಪ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು 5 ಅಂಗಸಂಸ್ಥೆಗಳು ಅಂತ ಹೇಳಿಕೆ ನಾವು ನೋಡ್ಬೋದು. ಸರ ಆಪ್ಷನ್ಸ್ ಬಿ ಯಾಕೋ ಗೊಂದಲ ಅಂತಿರಲ್ಲ. 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆಯ ಸ್ಥಾಪನೆ ಆದಾಗ 2 ದಿವಸಗಳ ನಂತರ ಪ್ರಮುಖ 6 ಅಂಗಸಂಸ್ಥೆಗಳನ್ನು ರೆಡಿ ಮಾಡ್ತಾರ. 1 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, 2 ಭದ್ರತಾ ಮಂಡಳಿ, 3 ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, 4 ಏನಪ್ಪಾ ಅಂದ್ರೆ ಸಚಿವಾಲಯ, 5 ಅಂತಾರಾಷ್ಟ್ರೀಯ ನ್ಯಾಯಾಲಯ, 6 ಏನಪ್ಪಾ ಅಂತಂದ್ರ ವಿಶ್ವಸಂಸ್ಥೆಯ ಧರ್ಮದರ್ಶಿ ಮಂಡಳಿ ಅಂತ ಹೇಳಿ ರಚನೆ ಮಾಡಿರ್ತಾರೆ. ಆದ್ರೆ ಬರ್ತಾ ಬರ್ತಾ ಆ ಧರ್ಮದರ್ಶಿ ಮಂಡಳಿ ಅವಶ್ಯಕತೆ ಇರದೇ ಇರುವುದರಿಂದ 1994ರಲ್ಲಿ ಧರ್ಮದರ್ಶಿ ಮಂಡಳಿಯನ್ನ ನಿಷ್ಕ್ರಿಯಗೊಳಿಸ್ತಾರ. ಸೊ ಹೀಗಾಗಿ ಪ್ರಸ್ತುತ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಎಷ್ಟಪ್ಪ ಅಂದ್ರೆ ಪ್ರಮುಖ ಅಂಗಸಂಸ್ಥೆ ಎಷ್ಟಪ್ಪ ಅಂದ್ರೆ 5 ಅಂತ ಹೇಳ್ಬೋದು. ಸ್ನೇಹಿತರೆ ಈ ಕ್ವಶನ್ಕ ಇದು ಕ್ಲಿಯರ್ ಆಗ್ಯದ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಅಂತ. ನೆಕ್ಸ್ಟ್ ನೋಡ್ರಿ, ಸ್ವಲ್ಪ ಕರೆಂಟ್ ಅವೇರ್ನೆಸ್ ಇಟ್ಕೊಂಡು GK ಅಂತ ಹೇಳ್ಬೋದು. ನೋಡ್ರಿ, 75ನೇ ಸಾಮಾನ್ಯ ಸಭೆ ಅಧ್ಯಕ್ಷತೆಯನ್ನು ವೋಲ್ಕಾನ್ ಬೋಸ್ಕರ್ ಅವರು ವಹಿಸಿಕೊಂಡಿದ್ದಾರೆ. ಹಾಗಾದ್ರೆ 8ನೇ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿದವರು ಯಾರು? ಕ್ವಶನ್ ನೋಡಿ ಎಷ್ಟು ಚಂದ ಅದ ನೋಡಿದ್ದು. ಡೀಪ್ ಆಗಿ ಕೇಳ್ತಾನ, ಟ್ವಿಸ್ಟ್ ಕೇಳ್ತಾನ, ಬಹಳ ಆಳ ಕೇಳ್ತಾನ ಅಂತ ಹೇಳ್ತಾರಲ್ಲ, ಇದೇ ಸೇಮ್. ಅವನ್ ಡೈರೆಕ್ಟ್ ಕೇಳ್ಬೋದಿತ್ತು 8ನೇ ಸಾಮಾನ್ಯ ಸಭೆ ಅಧ್ಯಕ್ಷತೆ ಯಾರು ವಹಿಸ್ಕೊಂಡ್ರೆ ಕೇಳ್ಬೋದಿತ್ತು. ಅವ್ನು ಕೇಳಲ್ಲವ, ಏನಾದ್ರು ಹೇಳ್ತಾನೆ. ಏನಂತಪ್ಪ ಅಂದ್ರೆ 75ನೇ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನ ಯಾರಪ್ಪ ಅಂದ್ರ ವೋಲ್ಕಾನ್ ಬೋಸ್ಕರ್, ಇವರು ಟರ್ಕಿ ದೇಶದವರು. ಸ್ನೇಹಿತರೆ ಒಂದ್ ಮಾತು ಗೊತ್ತಿರಲಿ ನಿಮ್ಗ, ಟರ್ಕಿ ಬಗ್ಗೆ ನೀವು ತಿಳ್ಕೊಬೇಕಾಗಿದ್ದು ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ನಮ್ಮ ಭಾರತ ಶತ್ರು ರಾಷ್ಟ್ರಗಳು ತಂದಾಗ ನಾವ್ ಯಾವ ಹೇಳ್ತೀವಿ, ಚೀನಾ ಮತ್ತು ಪಾಕಿಸ್ತಾನ ಅಂತ ಹೇಳ್ತೀವಿ. ಭಾರತ ಶತ್ರು ರಾಷ್ಟ್ರಗಳು ಅಂದಾಗ ಚೀನಾ ಮತ್ತು ಪಾಕಿಸ್ತಾನ ಅಂತ ಹೇಳ್ತೀವಿ. ಆದ್ರೆ ನಿಮ್ಗೆ ಒಂದ್ ಮಾತು ಗೊತ್ತಿರ್ಲಿ, ಇವಾಗ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಭಾರತ ಇನ್ನಿತರ 2 ಶತ್ರು ರಾಷ್ಟ್ರ ಉದಯ ಆಗ್ಯಾವ. ಒಂದು ಟರ್ಕಿ, ಇನ್ನೊಂದು ಮಲೇಷಿಯಾ ಅಂತ ಹೇಳಿ. ಟರ್ಕಿ ಯಾಕಪ್ಪ ಅಂತಂದ್ರ ನೋಡ್ರಿ ಅದು ಹೆಂಗ್ ಹೇಳ್ತಾರ ಅಂತಂದ್ರ ಮಧ್ಯ ಏಷ್ಯಾ ಭಾಗದಲ್ಲಿ ಟರ್ಕಿ ಏನಪ್ಪಾ ಅಂದ್ರ ಪ್ರಭುತ್ವ ಸಾಧಿಸ್ಬೇಕಾದಂತ. ಸೊ ಪ್ರಭುತ್ವ ಸಾಧಿಸ್ಬೇಕಾದ್ರೆ ಯಾರನ್ನ ಒಬ್ಬರ ಮೇಲೆ ದಾಳಿ ಮಾಡಿ ಒಂದು ದೇಶದ ಏನಪ್ಪಾ ಅಂದ್ರೆ ಎಕನಾಮಿಕ್ ಕಂಡೀಷನ್ ವೀಕ್ ಮಾಡಿ ಆ ದೇಶದ ಶಾಂತಿಯನ್ನ ಕದಡಬೇಕಾಗ್ಯದ. ಸೊ ಅದನ್ನ ಏನ್ ಮಾಡಿದಪ್ಪ ಅಂದ್ರೆ ಭಾರತದ ಮೇಲೆ ತನ್ನ ಕೇಂದ್ರೀಕೃತಗೊಂಡದ. ಸೊ ಭಾರತವನ್ನು ನಾವು ಸುಮ್ಮನೆ ಇರ್ತೀವಪ್ಪ ಅಂದ್ರೆ ನಾವು ಏನಪ್ಪಾ ಅಂದ್ರೆ ಮಧ್ಯ ಏಷ್ಯಾದಲ್ಲಿ ಪ್ರಭುತ್ವ ಸಾಧಿಸ್ಬೇಕು ಅನ್ನೋ ದುರಾಲೋಚನೆ ಟರ್ಕಿ ಮೇಲದ. ಹಿಂಗಾಗಿ ಟರ್ಕಿ ಬಗ್ಗೆ ಒಂಚೂರು ಕ್ವಶನ್ ಕೇಳೋ ಪ್ರಮಾಣ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಇದೇ 2021 ಫೆಬ್ರವರಿ 28ನೇ ತಾರೀಕು ಆಗಿರ್ತಕ್ಕಂಥ FDA ಎಕ್ಸಾಮ್ ನಲ್ಲಿ
ಟರ್ಕಿ ಯಾವ ಯಾವ ದ್ವೀಪಗಳ ನಡು ಬರುತ್ತೋ ಅಥವಾ ಏನೋ ಒಂದು ಕ್ವಶನ್ ಕೇಳಿದ್ರು, ಟರ್ಕಿ ಬಗ್ಗೆ ಕ್ವಶನ್ ಕೇಳಿದ್ರು, ಈ ಮುಂದೆ ಏನಕ್ಕೆ ಕೇಳ್ತಾನ. ಸೊ ಟರ್ಕಿ ಬಗ್ಗೆ ಒಂಚೂರು ನೆನ್ಪಿಟ್ಕೊಳ್ಳು, ಒಳ್ಳೇದು ಅಂತ ಹೇಳಿ ನನ್ ಅನಿಸ್ತದ. ನೋಡ್ರಿ 75ನೇ ಸಾಮಾನ್ಯತೆಗೆ ಯಾರು ಇಸ್ಕೊಂಡ್ರು? ಓಲ್ಖಾನ್ ಬೋಜ್ಕಾರ್. ಯಾವ ಬೋಜ್ಕರ್ ರೀ? ಓಲ್ಖಾನ್ ಬೋಜ್ಕರ್. ಇವ್ ಯಾವ ದೇಶಪ್ಪ ಅಂದ್ರ ಟರ್ಕಿ ದೇಶದವ. ಇವ್ರು ವಹಿಸ್ಕೊಂಡ್ರ ನೋ ಪ್ರಾಬ್ಲಮ್. ಹಾಗಾದ್ರೆ 8ನೇ ಸಾಮಾನ್ಯ ಸಭೆ, ಎಷ್ಟನೇ ಸಾಮಾನ್ಯ ಸಭೆಯಲ್ಲಿ? 8ನೇ ಸಾಮಾನ್ಯ ಸಭೆ ಅಧ್ಯಕ್ಷತೆಯನ್ನು ವಹಿಸಿದವ್ರು ಯಾರು? ನೋಡ್ರಿ ಅಷ್ಟು ಚಂದ ಕ್ವಶನ್ ಅಂತಂದ್ರೆ, 1ನೇದ್ ಕೇಳ್ಬೋದಿತ್ತು, ಅಂದ್ರೆ ಹಿಂದಿನ 74ನೇದ್ ಕೇಳ್ಬೋದಿತ್ತು. ಎಲ್ಲಾ ಬಿಟ್ಟು 8ನೇದೇ ಯಾಕೆ ಏನಪ್ಪಾ ಅಂದ್ರೆ ನಿಮಗ್ ಬಹಳ ಸಂಬಂಧ ಅದ. ಯಾಕಂತಂದ್ರ 8ನೇ ಸಾಮಾನ್ಯ ಸಭೆ ಅಧ್ಯಕ್ಷತೆ, 8ನೇ ಸಾಮಾನ್ಯ ಸಭೆ ಯಾವಾಗ ನಡೀತಪ್ಪ ಅಂದ್ರ 1953ರಲ್ಲಿ 8ನೇ ಸಾಮಾನ್ಯ ಸಭೆ ನಡೀತಾ. ಈ ಸಾಮಾನ್ಯ ಸಭೆಯಲ್ಲಿ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೊತಾರಪ್ಪ ಅಂದ್ರ ಭಾರತದ ಯಾರಪ್ಪ ಅಂದ್ರ ವಿಜಯಲಕ್ಷ್ಮಿ ಪಂಡಿತ್. ಯಾವ ಪಂಡಿತ್ ರೀ? ವಿಜಯಲಕ್ಷ್ಮಿ ಪಂಡಿತ್. ಇವರು ನಮ್ಮ ಭಾರತದ ಮೊಟ್ಟ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಸಹೋದರಿ ವಿಜಯಲಕ್ಷ್ಮಿ ಪಂಡಿತ್ ಅವರು ಈ ಸಾಮಾನ್ಯ ಸಭೆ ಅಧ್ಯಕ್ಷತೆಯನ್ನು ವಹಿಸ್ಕೊತಾರ. ಸೊ ಹಿಂಗಾಗಿ ಇದು ಏನು ಈ ಇತಿಹಾಸ ದಾಖಲೆ ಆಗ್ತಾ ಏನಪ್ಪಾ ಅಂದ್ರ, ನೋಡ್ರಿ ಭಾರತದಲ್ಲಿ ಹೆಣ್ಮಕ್ಳ ಸ್ಥಾನ ಬಹಳ ಕನಿಷ್ಠ ಅದ, ಭಾರತ ಹೆಣ್ಮಕ್ಳು ಗೌರವ ಕೊಡಲ್ಲ, ಹಂಗ ಫ್ರೀ ಇಲ್ಲ, ಹಂಗ ಹಿಂಗೆಲ್ಲ ಹೇಳ್ತಾರ. ಆದ್ರ ಇಡೀ ಈ ಸಾಮಾನ್ಯ ಸಭೆ ಇತಿಹಾಸದಲ್ಲೇ ಫಸ್ಟ್ ಅಧ್ಯಕ್ಷರು ಕೊಟ್ಟವರು ನಾವು ಭಾರತೀಯರೇ. ಫಸ್ಟ್ ಸಾಮಾನ್ಯ ಅಧ್ಯಕ್ಷತೆ ಕೊಟ್ಟವರು ನಾವು ಭಾರತೀಯರು. ಕೆಲವೊಂದು ಸ್ವಾಮಿ ವಿವೇಕಾನಂದರ ಮಾತು ಭಾಳ ನೆನಪು ಬರುತ್ತೆ. ಸೊ ಅವ್ರಿಗೇನೋ ಕೇಳಿದ್ರಂತೆ, ಯಾರಪ್ಪ ಹೆಣ್ಮಕ್ಳಿಗೆ ಇಲ್ಲಿ ಹೆಣ್ಮಕ್ಳು ಅಂತ ಹೇಳಿದ್ರ ಅವ್ರು, ನೋಡ್ರಿ ಭಾರತ ಇರ್ತಕ್ಕಂಥ ರಾಣಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಯಾವ ದೇಶದಾಗರ ಹೇಳ್ರಿ? ಭಾರತದಲ್ಲಿ ಇರ್ತಕ್ಕಂಥ ಯಾರು ರಾಣಿ ಚೆನ್ನಮ್ಮ ಯಾವ ದೇಶದಲ್ಲಿ ಇರ್ತಾರೆ ಹೇಳ್ರಿ? ರಜಿಯಾ ಸುಲ್ತಾನ್ ಹೇಳ್ತಾ ಮಾಡ್ರಿ, ಭಾರತದಲ್ಲಿ ಯಾವಾಗಪ್ಪ ಅಂದ್ರೆ ಹೆಣ್ಮಕ್ಳು ಉಚ್ಚ ಸ್ಥಾನ ಅದ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಅವ್ರಿಗೆ ಹೇಳ್ತಾರೆ, ನಾನು ಹೇಳ್ತೀನಿ. ನೋಡ್ರಿ ಏನಂತಾರಪ್ಪ ಅಂದ್ರೆ 1953ರಲ್ಲಿ ವಿಶ್ವಸಂಸ್ಥೆ 8ನೇ ಸಾಮಾನ್ಯ ಸಭೆ ನಡೀತು. ಈ ಸಾಮಾನ್ಯ ಸಭೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವ ಚಾನ್ಸ್ ಯಾರಿಗೆ ಸಿಕ್ತಪ್ಪ ಅಂದ್ರ ಭಾರತೀಯರು ಸಿಕ್ತು. ಸೊ ಭಾರತೀಯರು ಸಿಕ್ಕಾಗ ಭಾರತೀಯರಪ್ಪ ಅಂದ್ರ ವಿಜಯಲಕ್ಷ್ಮಿ ಪಂಡಿತರನ್ನು ಕಳಿಸ್ತಾರ. ಈ ಮೂಲಕ ಸಾಮಾನ್ಯ ಸಭೆ ಇತಿಹಾಸದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿದ ವಿಶ್ವದ ಮೊದಲ ಮಹಿಳೆ ಎಂಬ ಕೀರ್ತಿಗೆ ವಿಜಯಲಕ್ಷ್ಮಿ ಪಂಡಿತ್ ಅವರು ಪಾತ್ರ ಆಗಿದ್ದಾರೆ. ಅಷ್ಟೇ ಅಲ್ಲ, ಜಗತ್ತಿನ ಮೊಟ್ಟ ಮೊದಲ ಅಥವಾ ಏಕೈಕ ಭಾರತೀಯ ವ್ಯಕ್ತಿ ಎಂದು ವಿಜಯಲಕ್ಷ್ಮಿ ಪಂಡಿತ್ ಬರೆದಿದ್ದಾರೆ. ಇನ್ನು ಆಪ್ಷನ್ಸ್ ನೋಡೋದ್ರೆ ಪೌಲ್ ಹೆನ್ರಿ ಸ್ಟಾಕು, ಇವರು ಬೆಲ್ಜಿಯಂ ದೇಶದವರು. ಆಪ್ಷನ್ಸ್ ಎ ಪೌಲ್ ಹೆನ್ರಿ ಸ್ಟಾಕ್, ಬೆಲ್ಜಿಯಂ ದೇಶ. ವಿಶ್ವಸಂಸ್ಥೆಯ ಮೊಟ್ಟ ಮೊದಲ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸ್ಕೋತಾರೆ. ಇನ್ನು ಮರಿಯಾ ಫರ್ನಾಂಡೋ ಎಸ್ಪಿನೋಸಾ ಗ್ರೇಸಸ್. ನೋಡ್ರಿ ಮರಿಯಾ ಫರ್ನಾಂಡೋ ಎಸ್ಪಿನೋಸಾ ಗ್ರೇಸಸ್ ಇವ್ರೇನಪ್ಪಾ ಅಂದ್ರ ವಿಶ್ವಸಂಸ್ಥೆಯ 73ನೇ ಅಂದ್ರೆ 2018 ನಡೆದಿರ್ತಕ್ಕಂಥ 73ನೇ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸ್ಕೊತಾರ. ಇವ್ರಪ್ಪ ಅಂದ್ರ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿದ ಎಷ್ಟನೇ ಮಹಿಳೆಪ್ಪ ಅಂದ್ರ 4ನೇ ಮಹಿಳೆ. ಮೊದಲ ಮಹಿಳೆ ವಿಜಯಲಕ್ಷ್ಮಿ ಪಂಡಿತ, 4ನೇ ಮಹಿಳೆ ಮರಿಯಾ ಫರ್ನಾಂಡೋ ಎಸ್ಪಿನೋಸಾ ಗ್ರೇಸಸ್, ಇಕ್ವೆಡರ್ ದೇಶದವರು. ಇನ್ನು ಟಿಜಾನಿ ಮೊಹಮ್ಮದ್ ಬಂಡೆ, ಇವರು ನೈಜೀರಿಯಾ ದೇಶದವರು. ಇವ್ರೇನಪ್ಪಾ ಅಂದ್ರ 74ನೇ ಅಂದ್ರೆ 2019 ನಡೆದಿರ್ತಕ್ಕಂಥ 74ನೇ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿದ ಟಿಜಾನಿ ಮೊಹಮ್ಮದ್ ಬಂಡೆ, ನೈಜೀರಿಯಾ ದೇಶದವರು ಅಂತ ಹೇಳ್ಬೋದು. ಸೊ 8ನೇ ಸಾಮಾನ್ಯ ಅಧ್ಯಕ್ಷತೆ ವಹಿಸ್ಯಾರಪ್ಪ ಅಂದ್ರ ವಿಜಯಲಕ್ಷ್ಮಿ ಪಂಡಿತ್ ಅಂತ ಹೇಳಿ ನಾವು ನೋಡ್ಬೋದು. ನೆಕ್ಸ್ಟ್ 75ನೇದು ಸೊ ಪೌಲ್ ಹೆನ್ರಿ ಸ್ಟಾಕು, ವಿಜಯಲಕ್ಷ್ಮಿ ಪಂಡಿತ್. ಸೊ ಸರಿಯಾದ ಉತ್ತರ ಅಂತ ಹೇಳಿ ನಾವು ನೋಡ್ಬೋದು. ನೋಡ್ರಿ ಇಲ್ಲಿವರೆಗೂ ಸಾಮಾನ್ಯ ಸಭೆ ಅಧ್ಯಕ್ಷದ ಮಹಿಳೆಯರ ಸಂಖ್ಯೆ ಎಷ್ಟಪ್ಪ ಅಂದ್ರ 4 ಜನ ಮಹಿಳೆಯರು. ಎಷ್ಟು ಜನ ಮಹಿಳೆಯರಪ್ಪ ಅಂದ್ರ 4 ಜನ ಮಹಿಳೆಯರು ಅಂತ ಹೇಳಿ ಹೇಳ್ಬೋದು. 4ನೇ ಮಹಿಳೆಯರಪ್ಪ ಅಂದ್ರೆ ಮರಿಯಾ ಫರ್ನಾಂಡೋ ಎಸ್ಪಿನೋಸಾ ಗ್ರೇಸಸ್. ಇವರು ಇಕ್ವೆಡರ್ ದೇಶದವರು. ಯಾವ ದೇಶದವರು ಇವ್ರು? ಇಕ್ವೆಡರ್ ದೇಶದವರು. ಬಹಳ ಇಂಪಾರ್ಟೆಂಟ್ ಕ್ವಶನ್, ಕರೆಂಟ್ ಅಫೇರ್ಸ್ ಅಂತೂ ಹೇಳ್ ಮಾಡಿಸಿದ ಕ್ವಶನ್, ವಿಶೇಷವಾಗಿ ಇಂಡಿಯನ್ಸ್ಗೆ, ವಿಶೇಷವಾಗಿ ಕರ್ನಾಟಕದವ್ರಿಗೆ. ಸೊ ಯಾಕೆ ಇಂಡಿಯನ್ಸ್ ಅವರಿಗೆ, ಯಾಕೆ ಕರ್ನಾಟಕದವ್ರು ಅನ್ನೋದನ್ನ ಹೇಳ್ತೀನಿ ನಾನು. ನೋಡೋಣ. ಫಸ್ಟ್ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ವಿಶ್ವಸಂಸ್ಥೆಯು 2023ನೇ ವರ್ಷವನ್ನ ಯಾವ ವರ್ಷವನ್ನಾಗಿ ಘೋಷಿಸಿದೆ? ಅಥವಾ ಹಿಂಗ್ ಕ್ವಶನ್ ಕೇಳ್ಬೋದು, ವಿಶ್ವಸಂಸ್ಥೆಯು ತನ್ನ 2023ನೇ ವರ್ಷವನ್ನು ಯಾವ ಘೋಷಿತ ವರ್ಷವನ್ನಾಗಿಸಿದೆ ಅಂತ ಹೇಳಿ ಕೇಳಿದ್ರು ನಡೆಯುತ್ತೆ. ಯಾವ ವರ್ಷವನ್ನಾಗಿ ಘೋಷಿಸಿದೆ ಅಂದ್ರೂ ಕೂಡ ನಡೆಯುತ್ತೆ. ಸೊ ಆಪ್ಷನ್ಸ್ ಫಸ್ಟ್, ಸಸ್ಯಗಳನ್ನು ಬೆಳೆಸಿ ಜೀವವನ್ನು ರಕ್ಷಿಸಿ. ಸ್ನೇಹಿತರೆ, ಇದು 2020 ಘೋಷವಾಕ್ಯ. ಯಾವುದು?
ಸಸ್ಯಗಳನ್ನ ಬೆಳೆಸಿ ಜೀವನ ರಕ್ಷಿಸಿ. ಸುಸ್ಥಿರ ಅಭಿವೃದ್ಧಿಗಾಗಿ ವಿಜ್ಞಾನ, ಇದು 2022ರ ಘೋಷಿತ ವರ್ಷ. ಇದು ಯಾವುದು? ಸುಸ್ಥಿರ ಅಭಿವೃದ್ಧಿಗಾಗಿ ವಿಜ್ಞಾನ ಅನ್ನೋದು 2022ರ ಘೋಷವಾಕ್ಯ. ಹಾಗಾದ್ರೆ ಹಣ್ಣು ಮತ್ತು ತರಕಾರಿದು 2021ರ ಘೋಷವಾಕ್ಯ. ಇದು 2021ರ ಘೋಷವಾಕ್ಯ ಏನಪ್ಪ ಅಂದ್ರೆ ಹಣ್ಣು ಮತ್ತು ತರಕಾರಿ ವರ್ಷ 2021. ಇನ್ನು ಅದು ಉಳಿದಿರ್ತಕ್ಕಂಥ ಆಪ್ಷನ್ಸ್ ಯಾವುದು? ಆಪ್ಷನ್ಸ್ ಡಿ, ಸಿರಿಧಾನ್ಯಗಳ ವರ್ಷ. ಯಾವ ವರ್ಷ ರೀ? ಸಿರಿಧಾನ್ಯಗಳ ವರ್ಷ. ಅಂದ್ರೆ ಇತ್ತೀಚೆಗೆ ವಿಶ್ವಸಂಸ್ಥೆಯು 2023ನೇ ವರ್ಷವನ್ನು ಯಾವ ವರ್ಷವನ್ನಾಗಿ ಘೋಷಿಸಿದೆ ಅಂದ್ರೆ ಸಿರಿಧಾನ್ಯಗಳ ವರ್ಷ. ಯಾವ ವರ್ಷ? ಸಿರಿಧಾನ್ಯಗಳ ವರ್ಷ. ಅಂದ್ರೆ ಸಿರಿಧಾನ್ಯ ಇದೆ, ರಾಗಿ, ಸಜ್ಜೆ, ನವಣಿ ಏನು ಈ ಬೆಳೆಗಳು ಬರ್ತಾವಲ್ಲ, ಇವೇ ಸಿರಿಧಾನ್ಯಗಳು. ಸೊ ಇದನ್ನ ನಾವು ಒಂದು ಕ್ವಶನ್ ಹೇಳಿದೆ ನಿಮ್ಗೆ, ಏನ್ ಹೇಳಿದಪ್ಪ ಅಂದ್ರೆ ಇದು ನಿಮ್ಮ ಇಂಡಿಯಾದವ್ರಿಗೆ ಭಾಳ ಇಂಪಾರ್ಟೆಂಟು, ನಿಮ್ಮ ಕರ್ನಾಟಕದವ್ರಿಗೆ ಭಾಳ, ನಮ್ಮ ಕರ್ನಾಟಕ, ಸಾರಿ ನಿಮ್ಮಲ್ಲ, ನಮ್ಮ ಕರ್ನಾಟಕ. ಮತ್ತೆ ನೀನು ಬಾಂಗ್ಲಾದೇಶ ಕೇಳಬೇಡ, ಮತ್ತೆ ನಾನು ಕರ್ನಾಟಕದನಿ, ಇಂಡಿಯಾದವನೇ ಇದ್ದೀನಿ. ಸೊ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕ, ನಮ್ಮ ಇಂಡಿಯಾಕ್ಕೆ ನಮ್ಮ ಕರ್ನಾಟಕ ಭಾಳ ಇಂಪಾರ್ಟೆಂಟು. ಯಾಕಂದ್ರೆ 2018ರಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾಗ ಕೃಷ್ಣ ಬೈರೇಗೌಡರು ಏನಪ್ಪಾ ಅಂತಂದ್ರ ಕೃಷಿ ಸಚಿವರಾಗಿರ್ತಾರ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಕೇಂದ್ರ ಸರ್ಕಾರಕ್ಕೆ ಒಂದು ಮಾಹಿತಿ ಕೊಡ್ತದ. ಏನ್ ಮಾಹಿತಿ ಕೊಡ್ತದ? ಸಿರಿಧಾನ್ಯಗಳನ್ನ ಹೆಚ್ಚಾನೆಚ್ಚು ಬಳಸಕ್ಕ ಜನರನ್ನ ಪ್ರಚೋದಿಸ್ರಿ. ಸೊ ಇದ್ರಲ್ಲಿ ಸಿರಿಧಾನ್ಯಗಳನ್ನ ಅನೇಕ ಆರೋಗ್ಯ ಲಾಭಗಳದವ ಅಂತ ಹೇಳಿ ಮನವರಿಕೆಯನ್ನ ನಮ್ಮ ಕರ್ನಾಟಕದ ಕೃಷಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇರ್ತಾರೆ, ಕೃಷ್ಣ ಬೈರೇಗೌಡ ಮಾಡ್ತಾರ. ಇವಾಗ ಈ ಕೃಷ್ಣ ಬೈರೇಗೌಡ ಮಾತನ್ನ ಕೇಂದ್ರ ಸರ್ಕಾರ ಜಾಗತಿಕ ಸಾರಿ ಮೊದಲು ರಾಷ್ಟ್ರ ಮಟ್ಟದಲ್ಲಿ ಏನ್ ಮಾಡ್ತಪ್ಪ ಇದನ್ನ, ಮೊದಲು ರಾಷ್ಟ್ರ ಮಟ್ಟದಲ್ಲಿ ಇದನ್ನ ಪ್ರಚಾರ ಪಡಿಸ್ತಾ ನಂತರ ಕೇಂದ್ರ ಸರ್ಕಾರ ಸಾಮಾನ್ಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಗೆ ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸಿ, ನೋಡ್ರಿ ಈ ಹಿಂದೆ ಒಂದ್ಸಲ ಯೋಗದ ಅರಿವು ಮೂಡಿಸ್ಯಾರ ಆಲ್ರೆಡಿ, ಅದು ನೆಕ್ಸ್ಟ್ ಕ್ವಶನ್ ಬರ್ತದೆ ಈಗ. ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸಿ ಏನಪ್ಪಾ ಅಂತ ಅದ್ರ ಉಪಯೋಗ ತಿಳಿಸಿ ಅದೊಂದು ವರ್ಷವನ್ನೇ ಘೋಷಣೆ ಮಾಡಿದ್ರೆ ಅದನ್ನ ಮಾರುಕಟ್ಟೆ ಆಗ್ತದ ಅಂತ ಹೇಳ್ಬೋದು. ಈ ಸಿರಿಧಾನ್ಯಗಳ ವರ್ಷ 2023ನ ವಿಶ್ವಸಂಸ್ಥೆಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡ್ಲಿಕ್ಕೆ ಪ್ರಮುಖ ಕಾರಣೀಕರ್ತ ದೇಶ, ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ಅಂತ ಹೇಳಿ ನೋಡ್ಬೋದು. ಸೊ ಕ್ವಶನ್ಸ್ ನೋಡ್ರಿ, ಇಲ್ಲಿ 4 ಆಪ್ಷನ್ಸ್ ಒಂದೊಂದು ವರ್ಷ ಸಿರಿಧಾನ್ಯದ ಸಸ್ಯಗಳನ್ನು ಬೆಳೆಸಿ ಜೀವನ ರಕ್ಷಿಸಿ 2020, ಸುಸ್ಥಿರ ಅಭಿವೃದ್ಧಿಗಾಗಿ ವಿಜ್ಞಾನ 2022, ಹಣ್ಣು ಮತ್ತು ತರಕಾರಿ ವರ್ಷ 2021, ಸಿರಿಧಾನ್ಯಗಳ ವರ್ಷ 2023. ಸೊ ನೋಟ್ ಮಾಡ್ಕೊಂಡು ತಪ್ಪೇನಿಲ್ಲ ಅಂತ ಹೇಳಿ ನೋಡ್ಬೋದು. ಸೊ ಈಗ ನೆಕ್ಸ್ಟ್ ಕ್ವಶನ್ ನಾವು ಹೋಗೋಣ ಅಂತ. 10ನೇ ಕ್ವಶನ್, ವಿಶ್ವಸಂಸ್ಥೆಗೆ ಶಾಂತಿ ನೊಬೆಲ್ ಪ್ರಶಸ್ತಿ ಯಾವಾಗ ಲಭಿಸಿದೆ ಅಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ. ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ 2001 ಅಂತ ಹೇಳ್ಬೋದು. ಆಪ್ಷನ್ ಸಿ 2001. ಸೊ ಹಾಗಾದ್ರೆ 1948 ಈ ವರ್ಷ ಶಾಂತಿ ನೊಬೆಲ್ ಪ್ರಶಸ್ತಿ ಯಾರಿಗೂ ಕೊಡ್ಲೇ ಇಲ್ಲ. ಯಾಕಂತಂದ್ರೆ ನೊಬೆಲ್ ಸಮಿತಿ ಏನ್ ಮಾಡ್ತಪ್ಪ ಅಂದ್ರೆ 1948ರಲ್ಲಿ ಮಹಾತ್ಮ ಗಾಂಧೀಜಿಯವರ ಮರಣ ಆಗ್ತದ. ಸೊ ಮರಣ ಆದಾಗ ನೊಬೆಲ್ ಸಮಿತಿ ಒಂದು ಮಾತು ಹೇಳ್ತದ, ಏನಪ್ಪಾ ಅಂದ್ರೆ ಜಗತ್ತಿನ ಒಬ್ಬ ಶಾಂತಿ ದೂತನನ್ನ ನಾವು ಕಳ್ಕೊಂಡಿವಿ. ಸೊ ಜಗತ್ತಿನ ಶಾಂತಿ ದೂತನ ಕಳ್ಕೊಂಡಿವಿ ಅನ್ನೋ ಉದ್ದೇಶಕ್ಕಾಗಿ ಅವರಿಗೆ ಗೌರವ ನೀಡುವ ಉದ್ದೇಶದಿಂದ 1948ರ ಶಾಂತಿ ನೊಬೆಲ್ ಪ್ರಶಸ್ತಿಯನ್ನು ರದ್ದು ಮಾಡ್ತಾರ. ಸ್ನೇಹಿತರ ಒಂದು ಮಾತು ಗೊತ್ತಿರಲಿ, ನೊಬೆಲ್ ಪ್ರಶಸ್ತಿಗೆ ಅತಿ ಹೆಚ್ಚು ನೊಬೆಲ್ ಪ್ರಶಸ್ತಿಗೆ ನಾಮಿನೇಟ್ ಗಾಂಧೀಜಿ ಸುಮಾರು 5 ಬಾರಿ ನಾಮಿನೇಟ್ ಆಗ್ಯಾರ, ಬಟ್ ಒಂದು ಸಾರಿ ಪ್ರಶಸ್ತಿ ಸ್ವೀಕರಿಸಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ 48ರ ಮರಣ ಹೊಂದ್ತಾರ. ಸೊ ಅವ್ರಿಗೆ ಗೌರವಾರ್ಥವಾಗಿ ಆ ಪ್ರಶಸ್ತಿ 1948ರಲ್ಲಿ ಶಾಂತಿ ನೊಬೆಲ್ ಪ್ರಶಸ್ತಿಯನ್ನು ರದ್ದು ಮಾಡಲಾಯಿತು. ಇನ್ನು 1967ರಲ್ಲಿ ಈ ಪ್ರಶಸ್ತಿ ಯಾರಿಗೆ ಕೊಟ್ಟರು? ಯುನೈಟೆಡ್ ನೇಷನ್ಸ್ ಏನಪ್ಪಾ ಅಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಯುನೆಸ್ಕೋ 1967ರಲ್ಲಿ ಈ ಶಾಂತಿ ನೊಬೆಲ್ ಪ್ರಶಸ್ತಿ ಸಿಕ್ತು. 2001ರಲ್ಲಿ ವಿಶ್ವಸಂಸ್ಥೆಗೆ ಶಾಂತಿ ನೊಬೆಲ್ ಪ್ರಶಸ್ತಿ ಸಿಕ್ತು. ಇನ್ನು 2014ರಲ್ಲಿ ನಮ್ಮ ಭಾರತದ ಕೈಲಾಸ್ ಸತ್ಯಾರ್ಥಿ ಮತ್ತು ಪಾಕಿಸ್ತಾನದ ಯಾರಪ್ಪ ಅಂದ್ರ ಮಲಾಲಾ ಯೂಸುಫ್ ಜೈ ಹೇಳ್ತೀನಿ ನಿಮ್ನ ನೊಬೆಲ್ ಪ್ರಶಸ್ತಿ ಹೇಳುವಾಗ ಹೇಳ್ತೀನಿ ಅಂತ. ನೊಬೆಲ್ ಪ್ರಶಸ್ತಿ ಸ್ವೀಕರಿಸಿದ ಅತ್ಯಂತ ಕಿರಿಯ ವ್ಯಕ್ತಿಯಪ್ಪ ಅಂದ್ರೆ ಮಲಾಲಾ ಯೂಸುಫ್ ಜೈ. ಅವಳಿಗೆ ಏನಪ್ಪಾ ಅಂದ್ರೆ ಪ್ರಶಸ್ತಿ 2014ರಲ್ಲಿ ಯಾವ ಕ್ಷೇತ್ರಕ್ಕಪ್ಪ ಅಂದ್ರೆ ಶಾಂತಿ ಕ್ಷೇತ್ರಕ್ಕೆ. ಯಾವ ದೇಶದೊಳಪ್ಪ ಅಂದ್ರೆ ಇಂಡಿಯಾದವಳು. ಅವಳ ಜೊತೆಗಾರ ಅಂದ್ರೆ ಮಲಾಲಾ ಯೂಸುಫ್ ಜೈ ಅವ್ರ ಜೊತೆಗೆ ಇನ್ನೊಬ್ರು ಯಾರಿದಾರಪ್ಪ ಅಂದ್ರೆ ನಮ್ಮ ಭಾರತದವರಿದ್ರು. ಯಾರಪ್ಪ ಅಂದ್ರೆ ಅವರು ಕೈಲಾಸ್ ಸತ್ಯಾರ್ಥಿ ಅವರು. ಬಚ್ಪನ್ ಬಚಾವೋ ಆಂದೋಲನದ ಮೂಲಕ ಮಕ್ಕಳ ಹಕ್ಕುಗಳು ಕುರಿತು ಹೋರಾಟ ಮಾಡ್ತಾರ. ಯಾರಪ್ಪ ಅಂದ್ರೆ ಕೈಲಾಸ್ ಸತ್ಯಾರ್ಥಿ ಅವರು. ಅವ್ರಿಗೆ ಏನಪ್ಪಾ ಅಂದ್ರೆ 2014ರಲ್ಲಿ ಶಾಂತಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಕ್ವಶನ್ ಏನದಲ್ಲಿ ವಿಶ್ವಸಂಸ್ಥೆಗೆ ಶಾಂತಿ ನೊಬೆಲ್ ಪ್ರಶಸ್ತಿ ಯಾವಾಗ ಸಂದಿದೆ ಅಂದ್ರೆ 2001
ಯಾವಾಗ್ರಿ 2001 ಅಂತ ನಾವು ನೋಡ್ಬೋದು. ಸೊ 10 ಕ್ವಶನ್ ಅದು. ಸೊ ಇನ್ನು ಲಾಸ್ಟ್ 2 ಕ್ವಶನ್ ಅದಾದ್ಮೇಲೆ ನಿಮ್ ಟೈಮ್ ಕೊಡ್ತೀನಂತ ನೋಡ್ರಿ. ವಿಶ್ವಸಂಸ್ಥೆಯು ಯಾವ ವರ್ಷದಿಂದ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ಎಂದು ಘೋಷಿಸಿದೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ವಿಶ್ವಸಂಸ್ಥೆಯು ಯಾವ ವರ್ಷದಿಂದ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎಂದು ಘೋಷಿಸಿಕೊಂಡಿದೆಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ಸ್ ಎ 2015. ಇಲ್ಲಿ 71 ಇವತ್ತು 77 ಅಂತೂ ಸಂಬಂಧನೇ ಬರಲ್ಲ, ಎರಡು ತೆಗೆದ. ಸೊ ಉಳಿದಿರ್ತಕ್ಕಂಥದ್ದು 2014 ನೋಡೋಣ. 2014 ಏನು 2014 2014ರಲ್ಲಿ ವಿಶ್ವಸಂಸ್ಥೆಯ 69ನೇ ಸಭೆಯನ್ನು ನಡೆಯುತ್ತಾ. ಸೊ ಸಾರಿ, ವಿಶ್ವಸಂಸ್ಥೆಯ ಏನಪ್ಪಾ ಅಂದ್ರೆ 69ನೇ ಸಭೆ ನಡೆಯುತ್ತಾ. ಈ ಸಭೆಯಲ್ಲಿ ಭಾರತದ ಪ್ರತಿನಿಧಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು 2014 ಮೇ 8ನೇ ತಾರೀಕಿಗೆ, ಮೇ 26ನೇ ತಾರೀಕಿಗೆ 2014 ಮೇ 26ನೇ ತಾರೀಕಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಧಿಕಾರ ಸ್ವೀಕರಿಸಿದ ಮೇಲೆ ಅವರು ಫಸ್ಟ್ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ನಡೆಯುತ್ತಾ. ಆ ಸಾಮಾನ್ಯ ಸಭೆಯಲ್ಲಿ ಭಾರತ ಪ್ರತಿನಿಧಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸ್ತಾರೆ. ಸೊ ಈ ನರೇಂದ್ರ ಮೋದಿ ಅವರು ಅನೇಕ ವಿಚಾರಗಳನ್ನ ಮಾತಾಡ್ತಾರ. ಸೊ ಅದರಲ್ಲಿ ಒಂದು ವಿಚಾರ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಜಗತ್ತು ಈ ಫಾಸ್ಟ್ ಲೈಫ್, ಆಧುನಿಕ ಜೀವನ ಸರಿ ಹೊಂದ್ಕೊಂಡಿದ್ದು ಮತ್ತೊಂದು ಮಗದೊಂದು ಕಾರಣಕ್ಕಾಗಿ ಏನಾಗ್ಲಿತ್ತದಪ್ಪ ಅಂತಂದ್ರೆ ಅನಾರೋಗ್ಯ ಪೀಡಿತದ. ಸೊ ಸ್ವಾಸ್ಥ್ಯ ಜಗತ್ತು ನಿರ್ಮಾಣಕ್ಕೂ ಆರೋಗ್ಯ ಪೀಡಿತ, ಆರೋಗ್ಯ ಪೂರ್ತಿ ನಿರ್ಬೇಕಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಯೋಗ ಮಾಡ್ಬೇಕು. ಆ ಯೋಗವನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಪಡಿಸ್ಬೇಕಾದ್ರೆ ಅದಕ್ಕೆ ಅದರೇ ಆಗಿರ್ತಕ್ಕಂಥ ದಿನವನ್ನು ಘೋಷಣೆ ಮಾಡ್ಬೇಕು ಅಂತ ಹೇಳಿ ವಿಶ್ವಸಂಸ್ಥೆಗೆ ನರೇಂದ್ರ ಮೋದಿ ಅವರು 2014ರಲ್ಲಿ ಮನವಿ ಮಾಡ್ಕೋತಾರ. ಆದ್ರೆ ನಾನ್ ಕೇಳಿದ ಕ್ವಶನ್, ಯಾವ ವರ್ಷದಿಂದ 14ಕ್ಕೆ ನರೇಂದ್ರ ಮೋದಿ ಅವರು 2014 ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಗೆ ಮನವಿ ಮಾಡ್ಕೋತಾರ. ನರೇಂದ್ರ ಮೋದಿಯವರ ಮಾತಿಗೆ ಬೆಲೆ ಕೊಟ್ಟಿರ್ತಕ್ಕಂಥ ಆಗಿನ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಂದ್ರ ಆಂಗ್ ಸಾನ್ ಸೂ ಕಿ ಅವರು 2015 ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಘೋಷಣೆ ಮಾಡ್ತಾರ. ಸೊ ಹಾಗಾಗಿ ಪ್ರತಿ ವರ್ಷ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಆಚರಿಸ್ಕೊತಾ ನಾವು ಬಂದಿವಿ ಅಂತ ಹೇಳಿ ನೋಡ್ಬೋದು. ಅದರಂತೆ 2020 ಯೋಗ ದಿನಾಚರಣೆ ಜೂನ್ 21 ಆಗ್ತಾ ಇತ್ತು. ಏನಪ್ಪಾ ಅಂದ್ರೆ ಒಂದು ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯ ದಿನಾಚರಣೆ ಆಚರಿಸ್ಕೊತಾ ಬಂದಾರ ಅಂತ ಹೇಳಿ ನಾವು ನೋಡ್ಬೋದು. ಇಷ್ಟು ಇನ್ನು ಕೊನೆಯ ಕ್ವಶನ್, ವಿಶ್ವಸಂಸ್ಥೆ ಅನೇಕ ಒಂದು ಸಾಧನೆ ಪ್ರಕಟಿಸ್ತದ. ಅದ್ರಾಗ ಒಂದು ಭಾರತ ರಾಜ್ಯಗಳಿಗೆ ಸಂಬಂಧಪಟ್ಟಂಗ ಏನಪ್ಪಾ ಅಂದ್ರ ಒಂದು ಪ್ರಕಟಣೆ ಹೊರಡಿಸೋದು, ಒಂದು ಇಂಡೆಕ್ಸ್ ತಯಾರು ಮಾಡೋದ. ಏನಪ್ಪಾ ಅಂದ್ರದು ವಿಶ್ವಸಂಸ್ಥೆ ಪ್ರಕಟಿಸಿದ ಸುಸ್ಥಿರ ಗುರುಗಳಾಗ್ಯದು. ಅದು ಗುರಿಗಳ ಸಾಧನೆ ಆಗ್ಬೇಕು. ಸುಸ್ಥಿರ ಗುರಿಗಳ ಸಾಧನೆ 2020 ಪ್ರಕಟಿಸಿದ ಭಾರತದ ರಾಜ್ಯಗಳು. ಅಂದ್ರೆ ಭಾರತ ರಾಜ್ಯಗಳು ರಸ್ತೆಗಳಾಗಿರ್ಬೋದು, ರಾಜ್ಯದ ಶಾಂತಿ ಆಗಿರ್ಬೋದು, ಆಡಳಿತಾತ್ಮಕ ದೃಷ್ಟಿ ಆಗಿರ್ಬೋದು, ಮತ್ತೊಂದು ಮಗದೊಂದು ಕಾರಣಕ್ಕಾಗಿ ಗುರಿಗಳ ಸುಸ್ಥಿರ ಗುರಿಗಳ ರಾಜ್ಯಗಳ ಭಾರತ ರಾಜ್ಯ ಪಟ್ಟಿ ಅಂತ ಹೇಳಿಕೆ ವಿಶ್ವಸಂಸ್ಥೆ ಪ್ರಕಟಿಸಿದ. ಅದರಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನ ಪಡೆದಪ್ಪ ಅಂದ್ರೆ 2020ರಲ್ಲಿ 6ನೇ ಸ್ಥಾನ ಪಡೆದ. ಎಷ್ಟನೇ ಸ್ಥಾನ ಪಡೆದ್ರಿ? 6ನೇ ಸ್ಥಾನ ಪಡೆದ. ಹಾಗಾದ್ರೆ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು ನೋಡ್ರಿ. ಕ್ವಶನ್ ಹೆಂಗದಪ್ಪ ಅಂದ್ರ ನಮ್ಮ ಕರ್ನಾಟಕ 6ನೇ ಸ್ಥಾನ ಪಡೆದದ. ಕರೆಕ್ಟು ಏನೋ. ಆದ್ರೆ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು? ಹಿಮಾಚಲ ಪ್ರದೇಶನ ನೋಡೋಣ, ಕೇರಳನ? ಆಪ್ಷನ್ಸ್ ಹಿಮಾಚಲ ಪ್ರದೇಶ, ಆಪ್ಷನ್ಸ್ ಬಿ ಕೇರಳ, ಆಪ್ಷನ್ಸ್ ಬಿ ತಮಿಳುನಾಡು, ಆಪ್ಷನ್ಸ್ ಡಿ ಉತ್ತರ ಪ್ರದೇಶ. ಯಾವ ಪ್ರದೇಶದಲ್ಲಿ? ಉತ್ತರ ಪ್ರದೇಶ ಅಂತ ನೋಡೋದು. ಸರಿ, ಆಪ್ಷನ್ಸ್ ಗಳನ್ನ ನೋಡಿದಾಗ ಇಲ್ಲಿ ಹಿಮಾಚಲ ಪ್ರದೇಶ ಎಷ್ಟನೇ ಸ್ಥಾನಪ್ಪ ಅಂದ್ರೆ 2ನೇ ಸ್ಥಾನ, ಕೇರಳ 1ನೇ ಸ್ಥಾನ, ತಮಿಳುನಾಡು 3ನೇ ಸ್ಥಾನ, ಉತ್ತರ ಪ್ರದೇಶ ಸುಮಾರು 11-12ನೇ ಸ್ಥಾನ ಪಡೆದದ. ಸೊ ಹಾಗಾದ್ರೆ ಉತ್ತರ ಪ್ರದೇಶ ನಾನು ಯಾಕೆ ತೊಂದ್ರೆ ಅನ್ನೋದು ಹೇಳ್ತೀನಿ ನೋಡ್ರಿ ಸ್ನೇಹಿತರೆ. ಕರ್ನಾಟಕ ಎಷ್ಟನೇ ಸ್ಥಾನ ಅದ ರೀ? ಕರ್ನಾಟಕ 6ನೇ ಸ್ಥಾನ. ಕರ್ನಾಟಕ 6ನೇ ಸ್ಥಾನ. ಮೊದಲನೇ ಸ್ಥಾನ ಯಾವುದು? ಸರಿ, ಹಿಮಾಚಲ ಪ್ರದೇಶ 2ನೇ ಸ್ಥಾನ, ಕೇರಳ ಎಷ್ಟನೇ ಸ್ಥಾನ?
ಒಂದನೇ ಸ್ಥಾನ ತಮಿಳುನಾಡು ಎಷ್ಟು ಸ್ಥಾನ, 3ನೇ ಸ್ಥಾನ. ಆದ್ರೆ ನಮ್ ಕ್ವಶನ್ ಯಾವುದು, ಮೊದಲ ಸ್ಥಾನ ಪಡೆದ ರಾಜ್ಯ ಯಾವ್ದಪ್ಪ ಅಂದ್ರೆ ಕೇರಳ ರಾಜ್ಯ. ಯಾವ ರಾಜ್ಯ ರೀ? ಕೇರಳ ರಾಜ್ಯ ಅಂತ ಹೇಳ್ಬೋದು. ಇನ್ನು ಉತ್ತರ ಪ್ರದೇಶ ಅತ್ಯಂತ ಸುಧಾರಿತ ರಾಜ್ಯಗಳಲ್ಲಿ ಮೊದಲನೇ ಸ್ಥಾನ ಪಡೆದ ಬಹುಶಃ ಯೋಗಿ ಆದಿತ್ಯನಾಥ್ ಅವರ ಆಡಳಿತ ಕೊಡುಗೆ ಇರ್ಬೋದು, ಅವರ ಒಂದು ಆಡಳಿತ ವೈಖರಿ ಇರ್ಬೋದು. ಉತ್ತರ ಪ್ರದೇಶ ಇತ್ತೀಚೆಗೆ ಅತಿ ಹೆಚ್ಚು ಇಂಪ್ರೂವ್ಮೆಂಟ್ ಆಗ್ಲಿಗತ್ತದ ಅಂತ ನೋಡ್ಬೋದು ಸ್ನೇಹಿತರೆ. ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂಗ ಒಂದು 4 ಕ್ವಶನ್ ಕರೆಂಟ್ ಅಫೇರ್ಸ್, ಉಳಿದಿರ್ತಕ್ಕಂಥ 7-8 ಕ್ವಶನ್ ಜಿಕೆ ಸಂಬಂಧಪಟ್ಟ ಕ್ವಶನ್ ಕೇಳಿದ್ದೀನಿ. ಇನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದು ಅಂದ್ರೆ ಇದೇ ವಿಶ್ವಸಂಸ್ಥೆ ಬಗ್ಗೆ ಇನ್ನೊಂದು ಚಾಪ್ಟರ್ ಮಾಡಿ ಇನ್ನೊಂದು ಸ್ವಲ್ಪ ಕ್ವಶನ್ ಡಿಸ್ಕಸ್ ಮಾಡಿ ಏನ್ ಮಾಡೋಣಪ್ಪ ಅಂದ್ರೆ ನೆಕ್ಸ್ಟ್ ಮತ್ತೊಂದು ಅಂಗ ಸಂಘಟನೆ ಹೋಗೋಣ. ಸೊ 12 ಕ್ವಶನ್ ಡಿಸ್ಕಸ್ ಆಗಿದೆ. ಸೊ ಇದರಲ್ಲಿ ಬಹುಶಃ ನಿಮ್ಗೆ ಅರ್ಥ ಆಗಿದ್ದೆ ಅನ್ಕೋತೀನಿ, ಅನೇಕ ವಿಚಾರಗಳು ಗೊತ್ತಾಗಿದೆ ಅನ್ಕೋತೀನಿ. ಇದ್ರ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ 10 ನಿಮಿಷ ಟೈಮ್ ಇರುತ್ತೆ, ನೀವು ಡೌಟ್ಸ್ ಗಳನ್ನ ಅದರಲ್ಲಿ ಹಾಕ್ರಿ ಅಂತ ನಾವು ಕೇಳ್ಬೋದು. ಕೇಳಿ ಸರ್ ಕ್ವಶನ್, ಏನ ಡೌಟ್ಸ್ ಕೇಳ್ರಿ. ಹಾಯ್ ಸೂಪರ್ ಕ್ಲಾಸ್, ಥ್ಯಾಂಕ್ ಯು. ಇರ್ಲಿ, ಕ್ವಶನ್ಸ್ ಗಳನ್ನ ಕೇಳಿ. ಸರ್ ಕ್ಲಾಸ್ ಬೆಂಕಿ, ಓಕೆ ಆಯ್ತು ಸರ್. ಸುಸ್ತರ ಬಗ್ಗೆ ಚೂರು ಮಾಹಿತಿ ನೀಡಿ ಸರ್. 5 ಕ್ವಶನ್ ರಿಪೀಟ್ ಮಾಡಿ ಸರ್. 5th ಕ್ವಶನ್, 5th ಸರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾರ್ಟ್ಸ್ 2024. 5th ಕ್ವಶನ್. ಸೊ 5th ಕ್ವಶನ್ ಏನಿದೆ ಒಂಚೂರು 5th ಕ್ವಶನ್ ಏನಿದೆ ನೋಡ್ತೀನಿ ಒಂಚೂರು. 5th ಕ್ವಶನ್ ಏನಿದೆಪ್ಪ ಅಂತಂದ್ರೆ ಫಿಫ್ತ್ ಕ್ವಶನ್ ಏನಿದೆಯಪ್ಪ ಅಂತಂದ್ರೆ ವಿಶ್ವಸಂಸ್ಥೆಯ ಸಂಸ್ಥಾಪಕ ರಾಷ್ಟ್ರಗಳು 51, ಪ್ರಸ್ತುತ ಸದಸ್ಯ ರಾಷ್ಟ್ರ 19, ಹಾಗಾದ್ರೆ ವೀಕ್ಷಕ ರಾಷ್ಟ್ರ ಎಷ್ಟು? ಹೌದಾ ಸ್ನೇಹಿತರೆ, ನಾನು ಹೇಳಿದ್ದೀನಿ ವಿಶ್ವಸಂಸ್ಥೆಯ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳು 50 ಅಂದ್ರೆ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಯ್ತಲ್ಲ, ಅವಾಗ ಪ್ರಾಥಮಿಕ ಅಂದ್ರೆ ಪ್ರಾರಂಭವಾಗಿರ್ತಕ್ಕಂಥ ಎಷ್ಟು ಸದಸ್ಯ ರಾಷ್ಟ್ರಪ್ಪ ಅಂದ್ರೆ 51 ಸದಸ್ಯ ರಾಷ್ಟ್ರಗಳೊಂದಿಗೆ ವಿಶ್ವಸಂಸ್ಥೆ ಸ್ಥಾಪನೆ ಆಯ್ತು. ಸೊ ಹೀಗಾಗಿ ಆ 51 ವಿಶ್ವಸಂಸ್ಥೆಯ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳು ಅಂತ ಇರ್ತಾರ. ಆ 51 ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದು. ನೆಕ್ಸ್ಟ್ ಅಂದ್ರೆ ನಂತರ ವಿವಿಧ ವರ್ಷಗಳಲ್ಲಿ ಹೊಸ ರಾಷ್ಟ್ರಗಳು ಸೇರ್ಪಡೆ ಆಗ್ತಾ 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 ಇಲ್ಲಿವರೆಗೂ ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 193. 193 ರಾಷ್ಟ್ರಪ್ಪ ಅಂದ್ರೆ ದಕ್ಷಿಣ ಸುಡಾನ್. ನನ್ನ ಕ್ವಶನ್, ವೀಕ್ಷಕ ರಾಷ್ಟ್ರಗಳು ಅಂದ್ರೆ ಒಂದ್ ಯಾವ್ದಾದ್ರು ಸಂಘಟನೆ ಇರಲಿ, ಮೆಂಬರ್ಶಿಪ್ ಕಂಟ್ರೀಸ್ ಅಂಡ್ ಅಬ್ಸರ್ವೇಷನ್ ಕಂಟ್ರೀಸ್ ಅಂದ್ರೆ ವೀಕ್ಷಕ ರಾಷ್ಟ್ರಗಳು ಅಂತಿರ್ತಾವ. ಆ ವೀಕ್ಷಕ ರಾಷ್ಟ್ರಗಳು ಎಷ್ಟಪ್ಪ ಅಂದ್ರೆ ಅವು 2 ವೀಕ್ಷಕ ರಾಷ್ಟ್ರಗಳು ಅಂತ ಹೇಳಿ ಕೇಳ್ಬೋದು. ಸಾರಿ, 2 ವೀಕ್ಷಕ ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಹೋಲಿಸಿ ಮತ್ತು ಪ್ಯಾಲೆಸ್ತೈನಾ ಅಂತ ಹೇಳಿ ನಾವು ನೋಡ್ಬೋದು. ಅರ್ಥ ಆಗಿರುತ್ತೆ ಅನ್ಕೋತೀನಿ. ನೆಕ್ಸ್ಟ್ ನೋಡೋಣ ಮತ್ತೆ ಯಾರೇನ್ ಕಮೆಂಟ್ಸ್ ಮಾಡ್ರಿ ಅಂತ ಹೇಳಿ. ಎಸ್, ಯೋಗ ದಿನ 2015ರಿಂದ ಜೂನ್ 21, 2015 ಜೂನ್ 21 ಎಲ್ಲ ರೆಕಾರ್ಡ್ ಅಲ್ಲಿ ತಮ್ಮ ಇದು ಲೈವ್ ಚಾಟ್ ಆದ ಕ್ಲಾಸ್ ಇದು. 2015 ಜೂನ್ 21ರಿಂದ ಯೋಗ ದಿನಾಚರಣೆ ಮಾಡತ್ತಾರ. ಆಫ್ಲೈನ್ ಕ್ಲಾಸ್ ಯಾವಾಗ ಆದಷ್ಟು ಬೇಗ ನೆಕ್ಸ್ಟ್ ಕ್ಲಾಸ್ ಮಾಡಿ ಸರ್. ಆಮೇಲೆ ಕ್ವಶನ್ ಡಿಸ್ಕಸ್ ಮಾಡಿ ಸರ್. ರಿಪೀಟ್ ಕ್ವಶನ್, 1ನೇ ಕ್ವಶನ್ 2 ಟೈಮ್ಸ್ ರಿವಿಷನ್ ಮಾಡಿ ಸರ್. 1ನೇ ಕ್ವಶನ್. ಸೊ 1ನೇ ಕ್ವಶನ್ ಏನಿದೆಪ್ಪ ಅಂತಂದ್ರೆ ಒಂದನೇ ಕ್ವಶನ್, 1ನೇ ಜಾಗತಿಕ ಮಹಾಯುದ್ಧ ಎಲ್ಲಿಂದ ಎಲ್ಲಿವರೆಗೂ ನಡೀತು? ಸಾರಿ, ಅದು ಎಲ್ಲಿಂದ ಎಲ್ಲಿ ಅನ್ನೋದಕ್ಕಿಂತ ಯಾವಾಗ ನಡೀತು ಅನ್ಬೇಕಾಗಿತ್ತು. 2ನೇ ಜಾಗತಿಕ ಮಹಾಯುದ್ಧ 1939 ಸೆಪ್ಟೆಂಬರ್ 1ನೇ ತಾರೀಕಿನಿಂದ 1939 ಸೆಪ್ಟೆಂಬರ್ 1ನೇ ತಾರೀಕಿನಿಂದ 1945 ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ನಡೆಯುತ್ತಮ್ಮ. 1939 ಸೆಪ್ಟೆಂಬರ್ 1ನೇ ತಾರೀಕಿನಿಂದ 1939 ಸೆಪ್ಟೆಂಬರ್ 1ರಿಂದ 1945 ಸೆಪ್ಟೆಂಬರ್ 2ರವರೆಗೆ ಎರಡನೇ ಜಾಗತಿಕ ಮಹಾಯುದ್ಧ ನಡೆಯುತ್ತಾ. ಯಾವ್ದಪ್ಪ ಅಂದ್ರೆ ಅಲೈಸ್ ಮತ್ತು ಎಕ್ಸಿಸ್ ಬಣಗಳ ನಡುವೆ.
ನಾ ಈ ಅಲೈಸ್ ಗುಂಪಿನಲ್ಲಿ ಇಂಗ್ಲೆಂಡು, ಫ್ರಾನ್ಸ್, ರಷ್ಯಾ, ಅಮೆರಿಕ. ಎಕ್ಸಿಸ್ ಬಣದಲ್ಲಿ ಜರ್ಮನಿ, ಜಪಾನ್, ಇಟ್ಲಿ. ಸರಿನಾ? 39ಕ್ಕೆ ಸ್ಟಾರ್ಟ್ ಆಗ್ತದ, ಬಟ್ 42ಕ್ಕೆ ಮುಗಿಯಲ್ಲ, 45ಕ್ಕೆ ಮುಗಿಯುತ್ತ. ಇದು ಆಪ್ಷನ್ ತಪ್ಪು. 1914ರಿಂದ 18ರವರೆಗೆ 1ನೇ ಜಾಗತಿಕ ಮಹಾಯುದ್ಧ. 1917ರಿಂದ 1923ರವರೆಗೆ ರಷ್ಯನ್ ಕ್ರಾಂತಿ ನಡೀತದ. ಬಟ್ ಇಲ್ಲಿ ಸರಿಯಾದ ಉತ್ತರ 1939ರಿಂದ 1939 ಸೆಪ್ಟೆಂಬರ್ 1 1945 ಸೆಪ್ಟೆಂಬರ್ 2ರವರೆಗೆ 2ನೇ ಜಾಗತಿಕ ಮಹಾಯುದ್ಧ ನಡೆಯುತ್ತೆ ಅಂತ ನಾವು ನೋಡಬಹುದು. ಸೊ ನೆಕ್ಸ್ಟ್ ಓಕೆ. ಕೊನೆಯದಾಗಿ ಬಹುಶಃ ಕ್ಲಾಸ್ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಆದಷ್ಟು ಬೇಗ ಆಫ್ಲೈನ್ ಕ್ಲಾಸ್ ಅರೇಂಜ್ ಮಾಡ್ತೀವಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಈ ಕರೋನಾ ಮುಗಿದ ತಕ್ಷಣ ನಮ್ಮ ಫಸ್ಟ್ ಕೆಲಸನೇ ಕರೋನಾ ಇದು ಸರ್ಕಾರ ರೂಲ್ಸ್ ಮುಗಿದ ತಕ್ಷಣ ಏನ್ ಮಾಡ್ತೀವಿ, ಆಫ್ಲೈನ್ ಕ್ಲಾಸ್ ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಇನ್ನೊಂದು ಸ್ವಲ್ಪ ಬಿಟ್ಟು ಮತ್ತೆ ಬೇರೆ ಕ್ವಶನ್ಸ್ ಬರ್ತವೆ, ಮತ್ತೆ ಡಿಸ್ಕಸ್ ಮಾಡುತ್ತೆ. ಸೊ 1 ಸೆಕೆಂಡ್, ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.